श्रीगुरुभ्यो नमः। विष्णोस्तु पुरुषाख्यानि त्रीणिरूपान्यतो विदुः। प्रथमं तु महत्सृष्टिर्द्वितीयं त्वण्डसंस्थितम् तृतीयं देहिनां देहे त्रीणि ज्ञात्वा विमुच्यते। विष्णुपत्निमहामाये महापुरुषलक्षणे प्रियेथा मे महाभागे लोकमातर्नमोऽस्तुते। अतिरोहितविज्ञानात् वायुरप्यमृतस्मृतः यथेश्वरश्च जीवश्च सत्यभेदौ परस्परम् तेन सत्येन मां देवाः त्रायन्तु सह केशवाः। ಶ್ರೀಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಪಂಚಮಿಯ ಈ ದಿವಸ ಏಕಾದಶ ಸ್ಕಂದದ ಎರಡನೆಯ ಅಧ್ಯಾಯದ ಶ್ರವಣ ನಡೆದಿದೆ. ವಿದೇಹರಾಜನಿಗೆ ಕವಿ, ಹರಿ ಮೊದಲಾದ ಜ್ಞಾನಿಗಳು ಯಾವ ತತ್ವವನ್ನು ಉಪದೇಶಿಸಿದರು ಅದನ್ನು ನಾವು ಕೂಡ ಯಥಾಯೋಗ್ಯವಾಗಿ ಶ್ರವಣ ಮಾಡುವ ಪ್ರಯತ್ನ ಮಾಡ್ತಿದ್ದೇವೆ. ಹರಿ ಎನ್ನುವ ಮುನಿ ಈಗ ಉಪದೇಶ ಮಾಡ್ತಿದ್ದಾನೆ. ಕವಿಯ ಉಪದೇಶ ಆಗಿ ಹೋಗಿದೆ, ಹರಿಯ ಉಪದೇಶ ಈಗ ನಡೆದಿದೆ. ಉತ್ತಮ ಭಕ್ತ ಹೇಗಿರ್ತಾನೆ ಅಂತನ್ನೋದನ್ನ 51ನೇ ಶ್ಲೋಕದವರೆಗೆ, 11ನೇ ಸ್ಕಂದದ 2ನೇ ಅಧ್ಯಾಯದ 51ನೇ ಶ್ಲೋಕದವರೆಗೆ ಕಳೆದ ದಿವಸ ನೋಡಿದ್ವಿ. ನಯಸ್ಯ ಸ್ವಃ ಪರ ಇತಿ ಚಿತ್ತೇ ಸ್ವಾತ್ಮನಿವಾಭಿಧ ಸರ್ವಭೂತ ಸಮಶಾಂತಃ ಸವೈ ಭಾಗವತೋತ್ತಮಃ. ಈ ಮಹಾಭಾಗವತ ಹೇಗಿರ್ತಾನೆ, ಅವನ ಸಾಧನೆ ಹೇಗಿರ್ತದೆ ಅಂತ ಅನ್ನೋದನ್ನ ಇಲ್ಲಿಗ ವರ್ಣಿಸಲಿಕ್ಕೆ ತೊಡಗಿದ್ದಾರೆ. ಇವನಿಗೆ ಸಂಸಾರಾವಸ್ಥೆಯಲ್ಲಿ ಇದ್ದಾಗಲೇ, ಮುಕ್ತಿ ಅವಸ್ಥೆಯಲ್ಲಿ ಇದ್ದಾಗಲೇ ಈ ಜೀವ ಪರಮಾತ್ಮ ಇವರ ನಡುವಿನ ಶಕ್ತಿಯನ್ನ ಅವನು ಯಾವತ್ತೂ ತಿಳಿದೇ ಇರ್ತಾನೆ. ಪರಮಾತ್ಮನ ವ್ಯಕ್ತಿತ್ವ, ತನ್ನ ವ್ಯಕ್ತಿತ್ವ ಇದೆಲ್ಲವೂ ಹೇಗೆ ಭಿನ್ನ ಅಂತ ಅವನು ತಿಳ್ಕೊಂಡಿರ್ತಾನೆ. ಮತ್ತೆ ಚತುರ್ಮುಖಾದಿ ದೇವತೆಗಳನ್ನು ಕೂಡ ಅವನು ಅವರವರ ತಾರತಮ್ಯಕ್ಕೆ ಅನುಸಾರವಾಗಿಯೇ ತಿಳ್ಕೊಂಡಿರ್ತಾನೆ. ಅವನು ಉತ್ತಮ ಭಕ್ತ. ಇದು ಕೆಳ ಹಂತದ ಭಕ್ತರಿಗೂ ಮೇಲ್ಹಂತದ ಭಕ್ತರಿಗೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನು ತಿಳಿಸ್ತಾ ಇದೆ. ಭಾಗವತೋತ್ತಮರು ಅಂದ್ರೆ ದೇವತೆಗಳು ಅಂತ ಹಿಂದೆ ಬಂತು, ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಅವರಿಗೆ ನಯಸ್ಯ ಸ್ವಹ ಪರಹ ಚಿತ್ತೆ ಇತಿ ಚಿತ್ತೆ. ಚಿತ್ತ ಅಂತಂದ್ರೆ ಈ ಬಾಹ್ಯ ಅಂತಃಕರಣ, ನಮ್ಮ ಹೊರ ಮನಸ್ಸಿದೆಯಲ್ಲ, ಭೌತಿಕವಾದ ಮನಸ್ಸು. ಈ ಭೌತಿಕವಾದ ಮನಸ್ಸು ಕೆಲಸ ಮಾಡ್ತಾ ಇರುವಂತ ಸಂದರ್ಭ. ಭೌತಿಕವಾದ ಮನಸ್ಸು ಕೆಲಸ ಮಾಡೋದು ಯಾವಾಗ? ನಮಗೆ ಸಂಸಾರ ಅವಸ್ಥೆಯಲ್ಲಿ ನಾವಿದ್ದಾಗ. ಸಂಸಾರದಲ್ಲಿ ಇದ್ದಾಗಲೇ ನಾವು ಅನೇಕ ತರದ ಏರುಪೇರುಗಳನ್ನೆಲ್ಲ ಅನುಭವಿಸ್ತಾ ಇರ್ತೇವೆ. ಆ ಕಾರಣದಿಂದಾಗಿ ಈ ಹಂತದಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳು ನಮಗಾಗುವಂತ ಸಾಧ್ಯತೆ ಇದೆ. ಆದರೆ ಆ ತಪ್ಪು ತಿಳುವಳಿಕೆಗಳನ್ನೆಲ್ಲ ಇವನು ಪರಿಹಾರ ಮಾಡ್ಕೊಂಡಿರ್ತಾನೆ. ಸಂಸಾರಾವಸ್ಥೆಯಲ್ಲಿ ಇದ್ದಾಗಲೇ, ಇನ್ನೂ ಪಂಚಮಹಾಭೂತಗಳಿಂದ ನಿರ್ಮಿತವಾದ ದೇಹದ ಹಿಡಿತದಲ್ಲಿದ್ದಾಗಲೇ, ಲಿಂಗದೇಹ ಇನ್ನೂ ಇದ್ದಾಗಲೇ ಆ ಭಾಗವತೋತ್ತಮನಾದವನು ಯಾವ ಭ್ರಮೆಗಳಿಗೂ ಒಳಗಾಗೋದಿಲ್ಲ. ಪರಮಾತ್ಮನಿಗೂ ತನಗೂ ಇರುವಂತಹ ಯಾವುದೇ ವ್ಯತ್ಯಾಸವನ್ನ ಅವನು ಯಾವತ್ತೂ ಅಲ್ಲಗಳೆಯುವುದಿಲ್ಲ. ಅಂಥ ಅದ್ಭುತವಾದಂತಹ ಶಕ್ತಿ ಅವನಿಗಿರ್ತದೆ. ಮತ್ತೆ ಸ್ವಾತ್ಮನಿವ, ನಾಳೆ ಅವನು ಮುಕ್ತನಾದಾಗಲೂ ಕೂಡ ಅವನಿಗೆ ಈ ತಿಳುವಳಿಕೆಯ ಕೊರತೆ ಆಗೋದಿಲ್ಲ. ಮುಕ್ತನಾದಾಗಂತೂ ಯಾವ ಕಾರಣಕ್ಕಾಗಿಯೂ ತಿಳುವಳಿಕೆ ಕೊರತೆ ಆಗೋದೇ ಇಲ್ಲ. ಮುಕ್ತ ಸ್ಥಿತಿಯೇ ಹಾಗಿರ್ತದೆ. ಏನಾದರೂ ಆದ್ರೆ ಈ ಸಂಸಾರದಲ್ಲಿ ಹೀಗಾಗಬೇಕು, ಆದ್ರೆ ಸಂಸಾರದಲ್ಲೇ ಅವನಿಗೇನೂ ಆಗೋದಿಲ್ಲ. ಅಂತ ಶಕ್ತಿ ಅವನಾಗಿರ್ತದೆ. ಚಿತ್ತೇ ವಿದ್ಯಮಾನೆ. ಚಿತ್ತ ಅಂದ್ರೆ ಅಂತಃಕರಣ, ಪ್ರಾಕೃತ ಅಂತಃಕರಣ. ಅದು ಇದ್ದಾಗಲೇ ಸ್ವಾತ್ಮನಿ ಕೇವಲಾತ್ಮ ಭಾವೇ ಮೋಕ್ಷೇಚ ಯಸ್ಯ ಜೀವ ಪರಯೋ ಅಭೇದ ನಾಸ್ತಿ. ನಕ್ವಾಪಿ ಜೀವಂ ವಿಷ್ಣುತ್ವೇ ಸಂಸತೋ ಮೋಕ್ಷ ಏವ ಚ ಯಃ ಪಶ್ಯತಿ ಸುರಾದೀಂಶ್ಚ ಯಥೋತ್ಕರ್ಷಂ ಪ್ರಪಶ್ಯತಿ ಸ ಸರ್ವಭೂತ ಸಮದೃಕ್ ವಿಷ್ಣುಂ ಸರ್ವೋತ್ತಮಂ ಸ್ಮರನ್ ಅಂತ ಹರಿವಂಶದಲ್ಲಿ ಅವನ ಬಗ್ಗೆ ವರ್ಣಿಸ್ತಾರೆ. ಸಂಸಾರದಲ್ಲಾಗಲಿ ಮೋಕ್ಷದಲ್ಲಾಗಲಿ ಜೀವ ಪರಮಾತ್ಮರಿಗೆ
ಅಭೇದವನ್ನ ಇವ್ರು ಯಾರು ಕೂಡ ಬಯಸೋದಿಲ್ಲ ಈ ಮಹಾಭಾಗವತ ಇಂಥವನು. ಮತ್ತು ದೇವ, ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯರು ಮೊದಲಾದ ಎಲ್ಲ ಜೀವರೇನಿದ್ದಾರೆ ಅವರವರ ವ್ಯತ್ಯಾಸಗಳನ್ನ ಅವನು ಯಾವತ್ತೂ ಸ್ಪಷ್ಟವಾಗಿ ಗುರುತಿಸ್ತಾನೆ. ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳ್ಕೊಂಡಿರ್ತಾನೆ. ಅಂಥವನನ್ನು ಉತ್ತಮ ಭಕ್ತ ಅಂತ ಹರಿವಂಶ ವರ್ಣಿಸ್ತದೆ. ಮೋಕ್ಷ ಧರ್ಮದಲ್ಲಿ ಅಂದ್ರೆ ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ಹಾಗೊಂದು ಮಾತಿದೆ. ನೈವತ್ವಯಾನು ಮಂತವ್ಯಂ ದೃಷ್ಟೋ ಜೀವೋ ಮಯೇತಿಹ ಸರ್ವಭೂತ ಗುಣೇಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ. ಈ ನಮ್ಮ ಸುತ್ತಮುತ್ತಲು ಅನೇಕ ಜೀವರನ್ನ ನಾವು ನೋಡಿದಾಗ ನಾವು ಜೀವರನ್ನು ನೋಡ್ತಾ ಇಲ್ಲ. ನಮ್ಮ ಸುತ್ತಮುತ್ತಲು ದೇಹ ನಮಗೆ ಕಾಣಿಸ್ತದೆ, ಆದ್ರೆ ಒಳಗಿರುವಂತಹ ಆತ್ಮ ನಮಗೆ ಕಾಣಿಸ್ತಿಲ್ಲ. ಕಾಣದೇ ಇರಬಹುದು, ಆದ್ರೆ ಈ ದೇಹ ಅಂತ ಅನ್ನೋದು ಇದು ಕೇವಲ ಒಬ್ಬ ಜೀವನ ಅಧಿಷ್ಠಾನ ಅಂತ ನಾವು ಯಾವತ್ತೂ ಭ್ರಮಿಸಬಾರದು, ಅಲ್ಲಿಗೆ ನಿಲ್ಲಬಾರದು. ನೈವತ್ವಯಾನು ಮಂತವ್ಯಂ, ಒಬ್ಬ ಜೀವನನ್ನು ನಾನು ಕಂಡೆ ಅಂತ ತಿಳ್ಕೋಬಾರ್ದು. ಇನ್ನೇನ್ ಕಾಣಬೇಕು ಅಂತಂದ್ರೆ ಎಲ್ಲಾ ಗುಣಗಳಿಂದಲೂ ಕೂಡಿದ ಪರಮಾತ್ಮ ಒಳಗಿದ್ದಾನೆ, ಅವನೇ ಈ ಎಲ್ಲ ದೇಹದಲ್ಲಿ ಬಂದಿದ್ದಾನೆ, ಈ ರೂಪದ ಮೂಲಕ ನಮ್ಮ ಹತ್ರ ಬಂದಿದ್ದಾನೆ ಅಂತ ತಿಳ್ಕೋಬೇಕು. ನವೋ ನವೋ ಭವತಿ ಜಾಯಮಾನ ಅಂತ ಉಪನಿಷತ್ತು, ವೇದಗಳು ಕೂಡ ಅದನ್ನೇ ಹೇಳ್ತವೆ. ಏಷ ಹಿ ದೇವ ಪ್ರದಿಶೋನು ಸರ್ವಾಹ ಪೂರ್ವೋನು ಜಾತ ಸಹು ಗರ್ಭೆ ಅಂತಹ ಸಜಾಯಮಾನ ಸಜನಿಷ್ಯಮಾನ ಪ್ರತ್ಯಂಗುಖ ತಿಷ್ಠತಿ ವಿಶ್ವತೋಮುಖ. ವೈಶ್ವದೇವದಲ್ಲಿ ಆ ಅಗ್ನಿಯನ್ನ ಕುರಿತಾಗಿ ನಾವು ಹೇಳುವಂತಹ ಒಂದು ಮಂತ್ರ ಇದೆ. ಮಹಾನಾರಾಯಣ ಉಪನಿಷತ್ತರಲ್ಲಿ ಬಂದಿದೆ ಮತ್ತು ಋಗ್ವೇದದಲ್ಲಿ ಕೂಡ ಬಂದಿರಬೇಕು. ಏಷ ಹಿ ದೇವ ಪ್ರದಿಶೋನು ಸರ್ವಾಹ, ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಈ ದೇವ ಇದ್ದಾನೆ. ಪೂರ್ವೋ ಹಿ ಜಾತ ಸೌ ಗರ್ಭೆ ಅಂತಹ, ನಮಗೆ ನಾವು ಗರ್ಭದಲ್ಲಿ, ನಮ್ಮ ತಾಯಿಯ ಗರ್ಭದಲ್ಲಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ನಮ್ಮ ಮಕ್ಕಳು ನಮ್ಮ ಪತ್ನಿಯರ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅದಕ್ಕಿಂತ ಮುಂಚೆ ಇವ್ರ ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆ ಅವನು ಬಂದು ಗರ್ಭಾವಸ್ಥೆಯಲ್ಲಿ ಅವ್ರ ಜೊತೆಗೂ ಇದ್ದು ತಾನೇ ಯಾವುದೇ ತೊಂದರೆ ಒಳಗಾಗದೆ ಅವ್ರನ್ನ ಮುನ್ನಡೆಸ್ತಾನೆ. ಸುರಕ್ಷಿತವಾಗಿ ಗರ್ಭಾವಸ್ಥೆಯನ್ನು ದಾಟಿಸಿ ಅವರನ್ನ ಜಾತರನ್ನಾಗಿಸ್ತಾನೆ, ಹುಟ್ಟಿಸ್ತಾನೆ ಅವ್ರನ್ನ. ಪೂರ್ವೋಹಿ ಜಾತಃ ಸೌ ಗರ್ಭೆ ಅಂತಹ ಸ ಜಾಯಮಾನ ಸ ಜನಿಷ್ಯಮಾನ. ಸ ಜಾಯಮಾನ, ಹಿಂದೆ ಅವನು ಅನೇಕ ಬಾರಿ ಹುಟ್ಟಿದ್ದ, ಈಗಲೂ ಹುಟ್ಟುತ್ತಾ ಇದ್ದಾನೆ. ಸ ಜನಿಷ್ಯಮಾನ, ಇನ್ನು ಮುಂದೆ ಹುಟ್ಟುವವನಿದ್ದಾನೆ. ಪ್ರತ್ಯಂಗುಖ ತಿಷ್ಠತಿ ವಿಶ್ವತೋಮುಖ, ಅವನು ಎಲ್ಲಾ ಕಡೆ ಇದ್ದಾನೆ. ಬ್ರಹ್ಮಾಂಡದ ಆಚೆ ಇದ್ದಾನೆ, ಬ್ರಹ್ಮಾಂಡದ ಒಳಗಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಹೌದು, ಆದ್ರೂ ನಾವೇನಿದ್ದೀವಲ್ಲ ಜೀವರು, ನಮಗೆ ಅಭಿಮುಖನಾಗಿ ಕೂಡ ಅವನಿದ್ದಾನೆ. ಅಭಿಮುಖನಾಗಿದ್ದು ನಮ್ಮನ್ನ ಯಾವತ್ತೂ ಕೂಡ ನೋಡ್ತಾ ಇದ್ದಾನೆ. ಅವನಿಗೆ ನಮ್ಮ ಮುಖ ಅವನಿಗೆ, ಅವನ ಮುಖ ನಮಗೆ ಹೀಗೆ ಕಾಣಿಸ್ತಾ ಇದೆ. ಈ ಸದ್ಯ ಕಾಣಿಸ್ತಿಲ್ಲ, ಕಾಣಿಸ್ಬೇಕಾದದ್ದೇ ಅಪರೋಕ್ಷದ ಹಂತ. ಅದಕ್ಕಾಗಿ ಈಗೊಂದು ಇವತ್ತಿನ ಮಂಗಲಾಚರಣೆ ಶ್ಲೋಕದಲ್ಲಿ ಶ್ಲೋಕ ಹೇಳಿದೆ. ಭಗವಂತನಿಗೆ ಪುರುಷ ಅನ್ನುವ ಹೆಸರಿನ 3 ರೂಪಗಳಿವೆ. ಪುರುಷ ರೂಪತ್ರಯ ಅಂತ ಹರಿಕಥಾಮೃತಸಾರ ಅದನ್ನೇ ವರ್ಣನೆ ಮಾಡಿದೆ. 3 ಪುರುಷ ರೂಪಗಳು ಅವನಿಗಿವೆ. ಪ್ರಥಮಂತು ಮಹತ್ ಸೃಷ್ಟರು, ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ಪುರುಷ ರೂಪ 1. ದ್ವಿತೀಯಂತು ಅಂಡ ಸಂಸ್ಥಿತಂ, ಈ ಬ್ರಹ್ಮಾಂಡದೊಳಗಿರುವಂತಹ ರೂಪ 2. ತೃತೀಯಂ ದೇಹಿನಾಂ ದೇಹೆ, ಪ್ರತಿಯೊಬ್ಬ ಜೀವನ ದೇಹದ ಒಳಗೆ ಇದ್ದಾನೆ. ಇದ್ದು ಅವನು ಆ ಜೀವನಿಗೆ ತನ್ನ ದರ್ಶನ ಕೊಡ್ತಾ ಇದ್ದಾನೆ. ದೊಡ್ಡವರಿಗೆ ಕೊಡ್ತಿದ್ದಾನೆ, ನಮಗೆ ಕೊಡ್ತಿಲ್ಲ. ಆದ್ರೆ ಇದ್ದಾನೆ ಅಂತ ನಾವು ಅದನ್ನು ತಿಳ್ಕೋಬಹುದಲ್ಲ. ಅಪರೋಕ್ಷ ಜ್ಞಾನ ನಮ್ಗೆ ಆಗ್ಲಿಲ್ಲ, ಆದ್ರೂ ಇದ್ದಾನೆ ಅಂತ ತಿಳ್ಕೊಳ್ಬಹುದು ನಾವು. ಇದು ಬಹಳ ಮಹತ್ವದ ಸಂಗತಿ. ಯಾವ ಜೀವನನ್ನೇ ಎದುರಿಗೆ ನೋಡಿದ್ರು, ಇದು ನೋಡಿ ಈ ಶ್ಲೋಕ ಏನ್ ಹೇಳ್ತದೆ ಅಂತಂದ್ರೆ, ಅನೇಕ ಕಡೆ ಬಂದಾಗಿದೆ ನಮಗೆ. ಹರಿಕಥಾಮೃತಸಾರದಲ್ಲಿ ಸರ್ವಪ್ರತೀಕ ಸಂಧಿಯಲ್ಲೆಲ್ಲ ಈ ಮಾತು ಬಂದಿದೆ. ಪತ್ನಿಯ ಆಗಾರ, ಪುತ್ರ ಪುತ್ರಿ ಇತ್ಯಾದಿಗಳನ್ನು ನೋಡಿದಾಗೆಲ್ಲ ಇದು ಭಗವಂತನ ಪ್ರತೀಕ ಅಂತ ತಿಳ್ಕೊ ಅಂತ ಬಂದಿದೆ. ಭಾಗವತ ತಾತ್ಪರ್ಯದಲ್ಲೂ ಅದು ಬಂದಿದೆ, ಅನೇಕ ಕಡೆ ಬಂದಿದೆ. ಪ್ರತಿಮಾವದ್ ಹರೆಯ ರೂಪಂ ತಿರಿಯಂಗ್ ನರ ಸುರಾದಯ, ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ಮನುಷ್ಯರು, ದೇವತೆಗಳು ಪ್ರತಿಯೊಬ್ಬರು ಕೂಡ ಅವನ ಪ್ರತೀಕಗಳು ಅಂತ ಬಂದಿದೆ. ಹಾಗೆ ಇದು ಗರ್ಭದ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ಚಿಂತನ ಅಲ್ಲಿಂದ ಪ್ರಾರಂಭ ಕಾಣಬೇಕು. ನಾವು ನಮ್ಮ ಪತ್ನಿಯನ್ನು ನೋಡಿದೆವು, ಮಕ್ಕಳನ್ನು ನೋಡಿದೆವು, ತಂದೆ ತಾಯಂದ್ರನ್ನ, ಅತ್ತೆ ಮಾವಂದ್ರನ್ನ ನೋಡಿದ ಮಾತ್ರಕ್ಕೆ ಅಲ್ಲಲ್ಲೇ ನಮಗೆ ಆಯಾ ಜೀವರಲ್ಲೇ ನಮಗೆ ನಂಟು, ಅಭಿಮಾನ, ಅವ್ರ ಜೊತೆ ಒಂದು ಅನುಬಂಧ ಪ್ರಾರಂಭ ಕಂಡುಬಿಡ್ತದೆ. ಅದೇ ಸಂಸಾರ. ಆದ್ರೆ ನೀನು ಅಲ್ಲೇ ನಿಲ್ಲಬೇಡ ಅಂತ ಹೇಳ್ತದೆ ಮಹಾಭಾರತದ ಮಾತು, ಮೋಕ್ಷ ಧರ್ಮದ ಮಾತು. ನೈವತ್ವಯಾನು ಮಂತವ್ಯಂ ದುಷ್ಟೋ ಜೀವೋ ಮಯೇತಿ ಚ. ನಾನು ಅವನನ್ನು ನೋಡಿದೆ, ಅವನ ಜೊತೆ ಮಾತಾಡಿದೆ ಅನ್ಕೋಬೇಡ.
ಬಾಯಿಂದ ಹಾಗೆ ಹೇಳಿಕ್ ತೊಂದರೆ ಇಲ್ಲ. ಆದ್ರೆ ಅದು ಒಳಗೆ ಭಗವಂತನ ಜೊತೆಗೆ ನಂದು ಒಡನಾಟ ಇದೆ ನಿತ್ಯ ಅಂತ ಎಚ್ಚರ ಇರಲಿ. ಅದೇನೋ ಮೊನ್ನೆ ನೋಡಿದ್ವಲ್ಲ, ಇದು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಆಯ್ತು, ಇದು ವಿಜಯದಾಸರ ಕೃಪೆಯಿಂದ ಆಯ್ತು ಅಂತ ಬಾಯಿಂದ ಹೇಳಿಕ್ ತೊಂದರೆ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಭಗವಂತನ ನೆನಪಾಗಬೇಕು. ಆ ನೆನಪಾಗದೆ ಹೋದ್ರೆ ಆ ಮಾತು ಕಲುಷಿತ ಆಗ್ತದೆ. ನೆನಪಾದ್ರೆ ನೀವು ಮಾತಾಡಿದ್ದು ವ್ಯರ್ಥ ಅಲ್ಲ, ಆ ಮಾತಿಗೆ ಹೆಚ್ಚು ಅರ್ಥ ಇರಲ್ಲ. ಅದಿಲ್ಲದೆ ಹೋದ್ರೆ ನೀವು ಯಾರ ಜೊತೆ ಈಗ ಪೇಟೆಗೆ ಹೋಗ್ತೀರಿ ಅಂತ ಕೇಳಿದ್ರೆ, ನಾನು ಭಗವಂತನ ಜೊತೆ ಪೇಟೆಗೆ ಹೋಗ್ತೀನಿ ಅಂತ ಯಾರು ಹೇಳಲ್ಲ. ಯಾರ ಜೊತೆ ಮದುವೆ ಆದ್ರಿಂದ ಭಗವಂತನ ಜೊತೆ ಮದುವೆ ಆದೆ, ಭಗವಂತನನ್ನೇ ನನ್ನ ಹೆಂಡತಿ ಎತ್ತಳು ಅಂತ ಯಾರು ಹೇಳಲ್ಲ. ಹಾಗೆ ಹೇಳ್ತಾ ಹೋದ್ರೆ ಜನರಿಗೇನು ಅರ್ಥನೂ ಆಗಲ್ಲ. ವ್ಯವಹಾರದಲ್ಲಿ ಹೇಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕು. ಮಾತಾಡ್ಲಿಕ್ಕೆ ಯಾರು ಬೇಡ ಅನ್ಲಿಲ್ಲ. ಒಳಗೆ ಏನು ತಿಳ್ಕೊಂಡಿರ್ಬೇಕು. ನಿಮ್ಗೆ ಇನ್ನೇ ಹೇಳೋದು, ಹೀಗೆ ತಿಳ್ಕೋಬೇಡಿ ಅಂತ ಹೇಳಿದ್ದು, ಮಾತಾಡಬೇಡಿ ಅಂತ ಹೇಳಿಲ್ಲ. ನೈವತ್ವಯಾನು ಮಂತವ್ಯಂ, ಹೀಗೆ ತಿಳ್ಕೋಬೇಡಿ, ಅನುಸಂಧಾನ ಶುದ್ಧವಾಗಿರ್ಲಿ, ಮಾತೇನಾದ್ರೂ ಆಡಿ. ಅನುಸಂಧಾನ ಶುದ್ಧವಾಗಿದ್ರೆ ಆಡಿದ ಮಾತಿಗೆ ಕ್ಷಮೆ ಇದೆ ಅಂತ ಅರ್ಥ. ದೇವಂ ತ್ವಂ ಜಾತುಮರ್ಹಸಿ, ಒಳಗೆ ದೇವ ಇದ್ದಾನೆ. ಕ್ರೀಡಾದಿಗುಣ ವಿಶಿಷ್ಟನಾದ ಪರಮಾತ್ಮ ಹುಟ್ಟಿದ ಮಗುವಿನಲ್ಲಿದ್ದಾನೆ. ಗಂಡಿರ್ಲಿ ಹೆಣ್ಣಿರ್ಲಿ, ಹೆಂಡತಿ, ಅತ್ತೆ ಮಾವ, ತಂದೆ ತಾಯಿ, ಬಂಧುಗಳು ಎಲ್ಲರಲ್ಲೂ ಕೂಡ ದೇವ ಇದ್ದಾನೆ ಅಂತ ತಿಳ್ಕೊ. ನೈವತ್ವಯಾನುವಂತವ್ಯಂ ಜೀವಾತ್ಮಾಹಮಿತಿ ಕ್ವಚಿತ ಸರ್ವೈರ್ಗುಣೈ ಸುಸಂಪನ್ನಂ ದೇವಂ ನಾಂ ಜ್ಞಾತುಮರ್ಹಸಿ. ಮತ್ತೊಂದ್ ಕಡೆ ವರಾಹ ಪುರಾಣದ ಮಾತಿದೆ, ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಪರಮಾತ್ಮ ಹೇಳ್ತಾನೆ, ನಾನೊಬ್ಬ ಜೀವಾತ್ಮ ಅಂತ ಯಾವತ್ತೂ ನನ್ನನ್ನು ತಿಳಿಬೇಡ. ಮತ್ತೆ ನಾನು ಯಾರು ಅಂತಂದ್ರೆ ಸರ್ವಗುಣ ಪರಿಪೂರ್ಣನಾದ ಪರಮಾತ್ಮ ಅಂತ ನನ್ನನ್ನು ತಿಳ್ಕೊ ನೀನು ಅಂತ ವರಾಹ ಪುರಾಣದಲ್ಲಿ ಪ್ರಾಯ ಪೃಥ್ವಿ ದೇವಿಯ ಮತ್ತು ವರಾಹನ ಸಂವಾದ ಅದು. ಅಲ್ಲಿ ಪೃಥ್ವಿ ದೇವಿಗೆ ಹೇಳಿದ ಮಾತಿದ್ದಿರ್ಬೇಕು. ಯಾಕಂದ್ರೆ ಯಾವ ಅಧ್ಯಾಯ ಇಲ್ಲಿ ನಮ್ಗೆ ಕಂಡು ಬರೋದಿಲ್ಲ. ಆಚಾರ್ಯರು ವರಾಹ ಪುರಾಣ ಇತಿ ವರಾಹೆ ಇಷ್ಟೇ ಹೇಳ್ಬಿಡ್ತಾರೆ. ಇವತ್ತಿನ ವರಾಹ ಪುರಾಣದಲ್ಲಿ ಸಿಗ್ತದೋ ಇಲ್ಲೋ ಏನೋ ಗೊತ್ತಿಲ್ಲ. ಇರಬಹುದು, ಹೀಗೆ ಪೃಥ್ವಿ ದೇವಿ ವರಾಹ ಹೇಳಿರಬಹುದು ಅಂತ ನಮ್ಮ ಆಲೋಚನೆ ಅಷ್ಟೆ. ನನ್ನನ್ನು ದೇವ ಅಂತ ತಿಳ್ಕೊ. ಹೀಗೆ ಭಗವಂತ ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ದಾನೆ. ಇದು ಇವೆರಡು ಶ್ಲೋಕಗಳು ಕೂಡ 52ನೇ ಶ್ಲೋಕದ 2ನೇ ಅಧ್ಯಾಯದ 52ನೇ ಶ್ಲೋಕದ ತಾತ್ಪರ್ಯವಾಯಿತು. ಇಲ್ಲಿ ಎರಡನೇ ಅಧ್ಯಾಯದ 48ನೇ ಶ್ಲೋಕ ಇದೆಯಲ್ಲ, ಗೃಹೀತ್ವಾಪಿ ಇಂದ್ರಿಯರ್ಥಾನ್ ಯೋನದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋರ್ ಮಾಯಾಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮ ಅಂತ. ಭಾಗವತೋತ್ತಮ ಲಕ್ಷಣ ನಾವು ಶ್ಲೋಕಗಳು ಸ್ವಲ್ಪ ಹಿಂದೆ ಮುಂದೆ ಹೇಳಿದಂತಾಯ್ತು. ಆದ್ರೆ ಎಲ್ಲವೂ ಭಾಗವತೋತ್ತಮ ಲಕ್ಷಣವೇ ಆದ್ರಿಂದ ಅರ್ಥ ವ್ಯತ್ಯಾಸ ಏನಾಗ್ಲಿಲ್ಲ. ಭಾಗವತೋತ್ತಮರನ್ನು ದಾಟಿ ಮುಂದೇನು ಹೋಗಿಲ್ಲ ಇನ್ನು. ಇವನು ಭಾಗವತೋತ್ತಮ, ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸ್ತಾ ಇರ್ತಾನೆ, ಆದ್ರೆ ದ್ವೇಷ ಮಾಡೋದಿಲ್ಲ, ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಇದೆಲ್ಲವೂ ಭಗವಂತನ ಮಾಯೆ ಅಂತ ತಿಳ್ಕೊತಾನೆ. ಮಾಯೆ ಅಂತ ತಿಳ್ಕೊತಾನೆ ಅಂತ ಬಂದ ಕೂಡಲೇ ಅಲ್ಲಿ ಭಾಗವತ ತಾತ್ಪರ್ಯದ ವಿವರ ಇದೆ. ವಿಷ್ಣುವರ್ ಮಾಯಾಂ ವಿಷ್ಣುಚ್ಛಾಧೀನಾಂ, ಈ ಜಗತ್ತಿನ ಎಲ್ಲವೂ ವ್ಯವಹಾರವೂ ಕೂಡ ವಿಷ್ಣುವರ್ ಮಾಯಾಮಿಮಾಂ ಪಶ್ಯನ್, ಇದೆಲ್ಲವೂ ವಿಷ್ಣುವಿನ ಮಾಯೆ ಅಂತ ತಿಳ್ಕೋಬೇಕು ಅಂತಿದೆಯಲ್ಲ. ಮಾಯೆ ಅಂತ ತಿಳ್ಕೊಳ್ಳೋದು ಅಂದ್ರೆ ಏನು? ವಿಷ್ಣುವಿನ ಇಚ್ಛೆಯ ಅಧೀನ ಇದು ಅಂತ ತಿಳ್ಕೋ. ಇದನ್ನೇ ವಿಷ್ಣು ಮಾಯಾ ಅಂತ ಹೇಳೋದು. ಇದೇ ಭಾಗವತ ತಾತ್ಪರ್ಯದಲ್ಲಿ ಹಿಂದೆ ಬಂದಿದೆ, 2ನೇ ಸ್ಕಂದ ಎಲ್ಲೋ ಇದ್ದಿರ್ಬೇಕು. ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿರ ವಾಸನೇತ್ಯೇವಂ ತವೇಚ್ಛಾ ನಂತ ಕಥ್ಯತೆ. ಭಗವಂತನೇ, ನಿನ್ನ ಇಚ್ಛೆಗೆ ಅನೇಕ ಹೆಸರುಗಳಿವೆ. ಈ ಎಲ್ಲಾ ಹೆಸರುಗಳನ್ನು ಇಡೋದನ್ನು ರೂಢಿ ಮಾಡ್ಕೋಬೇಕು. ಎಲ್ಲಾ ಹೆಸರು ಸ್ತ್ರೀಲಿಂಗದಲ್ಲಿವೆ. ಮಹಾಮಾಯ, ಮಹಾಮಾಯ ಅವಿದ್ಯೇತಿ, ಮಹಾಮಾಯ ಅವಿದ್ಯಾ ನಿಯತಿ ಮೋಹಿನಿ ಪ್ರಕೃತಿ ವಾಸನ ವಾಸನೇತ್ಯೇವಂ ತವ ಇಚ್ಛಾ ಅನಂತ ಕಥ್ಯತೆ. ಇಷ್ಟು ಹೆಸರುಗಳಿವೆ ಭಗವಂತನ ಆ ಇಚ್ಛೆಗೆ. ಅದರಂತೆ ಮಾಯಾ ಅಥವಾ ಮಹಾಮಾಯ ಎರಡೂ ಕೂಡ ಅವನ ಇಚ್ಛೆಗೆ ಹೆಸರು. ಅದಕ್ಕಾಗಿ ಈ ಶ್ವೇತಾಶ್ವತರ ಉಪನಿಷತ್ತು ಮೊದಲಾದ ಕಡೆಗಳಲ್ಲಿ, ಇನ್ನೂ ಕೆಲವು ಕಡೆ ಇದೆಲ್ಲವೂ ಮಾಯೆ, ಜಗತ್ತೆಲ್ಲವೂ ಮಾಯೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಮಾಯಾ ಅಂದ್ರೆ ಏನು? ಮಾಯಾಂತ ಪ್ರಕೃತಿ ವಿದ್ಧಿ ಮಾಯಿನಂತೂ ಮಹೇಶ್ವರಂ. ಕೆಲವು ಕಡೆ ಮಾಯೆ ಅಂತಂದ್ರೆ ಪರಮಾತ್ಮನ ಇಚ್ಛೆಯಿಂದಾಗಿ ಈ ಜಗತ್ತೆಲ್ಲವೂ ಕೂಡ ಹುಟ್ಟಿದೆ. ಮಾಯಾಂತು ಪ್ರಕೃತಿ ವಿದ್ಧಿ ಮಾಯಿನಂತೂ ಮಹೇಶ್ವರಂ. ಅವನಿಗೆ ಮಾಯಿ ಅಂತ ಕರೀತಾರೆ, ಮಹಾಮಾಯಾವಿ. ಅವನು ಮಹಾಮಾಯಾವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇಂತಹ ಅದ್ಭುತವಾದ ಇಚ್ಛೆ ಉಳ್ಳವರಾದ್ರಿಂದ, ಅಮೋಘವಾದ ಇಚ್ಛೆ. ಯಾವತ್ತೂ ಅವನ ಇಚ್ಛೆ ಹುಸಿ ಹೋಗಿದ್ದಲ್ಲ. ಏನು ಆಲೋಚನೆ ಮಾಡ್ತಾನೆ ಅದೆಲ್ಲೂ ಕೂಡ ಸಫಲವಾದ ಇಚ್ಛೆ ಆದ್ರಿಂದ ಅವನು ಮಹಾಮಾಯಾವಿ. ಮತ್ತು ಕೆಲವು ಶ್ಲೋಕಗಳಲ್ಲಿವೆ, ಇವೆಲ್ಲವೂ ಹರಿವಂಶದ ಶ್ಲೋಕಗಳೇ. ಜಗತ್ತಿನ ಎಲ್ಲಾ ವ್ಯವಹಾರಗಳು ಕೂಡ
ಹರಿಯ ಇಚ್ಛೆಗೆ ಅನುಸಾರವಾಗಿಯೇ ನಡೀತಾ ಇರ್ತವೆ. ವಿಷ್ಣುರಿಚ್ಛಾನುಸಾರಿ ತತ್ ಜ್ಞಾತ್ವಾ ಯೋಗ್ಯಾನ್ ನಚಾಧಿಕಂ ಹೃಷ್ಯತಿ ದ್ವೇಷ್ಟಿವಾ ಯಸ್ತು ಸವೈ ಭಾಗವತೋತ್ತಮ. ಹರಿವಂಶದಲ್ಲಿ ಭಾಗವತೋತ್ತಮನನ್ನೇ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ತಾನು ಯಾವ ವಸ್ತುವನ್ನ ನೋಡಿದ್ರು, ಯಾವ ವ್ಯಕ್ತಿಯನ್ನು ನೋಡಿದ್ರು ಕೂಡ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಡ್ತಾನ ಅವನು, ಅದಕ್ಕಿಂತ ಹೆಚ್ಚಿನ ಬೆಲೆ ಅದಕ್ಕೆ ಕೊಡೋದಿಲ್ಲ. ಆದ್ರೆ ಭಗವಂತನನ್ನೇ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಭಕ್ತಿಯಿಂದ ಕಾಣ್ಲಿಕ್ಕೆ ಅವನು ಸಮರ್ಥನಾಗ್ತಾನೆ. ಹೃಷ್ಯತಿ ದ್ವೇಷ್ಟಿವಾಯಸ್ತು ಸವೈ ಭಾಗವತೋತ್ತಮ. ಸತಾಂ ವೃದ್ಧಿಕರೋ ಧರ್ಮ ತು ಅಸತಾಂ ಹ್ರಾಸಕಾರಕ ಅಯಂ ತು ನಿಶ್ಚಿತೋ ಧರ್ಮ ಹಿ ಅಧರ್ಮ ಅನ್ಯ ವಿನಿಶ್ಚಿತ. ಧರ್ಮ ಅಂದ್ರೆ ಏನು? ಆ ಧರ್ಮದ ಬಗ್ಗೆ ಇಲ್ಲೊಂದು ವಿವರಣೆಯನ್ನು ಕೊಡ್ತಾರೆ. ಅದ್ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಆ ಮಹಾಭಾಗವತೋತ್ತಮ ಇರ್ತಾನಲ್ಲ, ಅವನು ಆ ಧರ್ಮವನ್ನು ಆಚರಣೆಗೆ ತರ್ತಿರ್ತಾನೆ. ಅದಕ್ಕಾಗಿ ಅದರ ವಿವರಣೆ ಕೊಟ್ಟಿದ್ದಾರೆ. ಏನದು ವಿವರಣೆ? ಯಾವ ಪ್ರವೃತ್ತಿಯಿಂದ ಸಜ್ಜನರಿಗೆ ಒಳಿತಾಗ್ತದೋ ಮತ್ತೆ ದುರ್ಜನರಿಗೆ ಒಳಿತಾಗೋದಿಲ್ವೋ, ಕೇಡಾಗ್ತದೋ ಅದನ್ನೇ ಧರ್ಮ ಅಂತ ತಿಳ್ಕೋಬೇಕು. ಇದೇ ಶಾಸ್ತ್ರದಲ್ಲಿ ಧರ್ಮ. ಮತ್ತೆ ಇದಕ್ಕೆ ವ್ಯತಿರಿಕ್ತವಾದದ್ದೇ ಅಧರ್ಮ. ಅಯಂ ತು ನಿಶ್ಚಿತೋ ಧರ್ಮ ಹಿ ಅಧರ್ಮೋ ವಿನಿಶ್ಚಿತ. ಹರ್ಷ ಸತ್ಸು ತಥಾ ಅಸತ್ಸು ಧರ್ಮ ಧರ್ಮ ವಿಪರ್ಯಯ. ಸಜ್ಜನರಿಗೆ ಸುಖ ಆದಾಗ, ದುರ್ಜನರಿಗೆ ದುಃಖ ಆದಾಗ ಅದನ್ನು ನೋಡಿ ಹರ್ಷ ಪಡುವುದು ಧರ್ಮ. ಅದನ್ನು ನೋಡಿ ನಾವು ಹರ್ಷ ಪಡಬೇಕು. ಈ ಎಲ್ಲ ಮಾತುಗಳಿಗೆ ಒಂದು ವಿಶಿಷ್ಟವಾದ ಅರ್ಥ ಇರ್ತದೆ. ಹೌದು, ಸಜ್ಜನರಿಗೆ ದುಃಖ ಆದಾಗ, ಸಜ್ಜನರಿಗೆ ಸುಖ ಆದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ದುರ್ಜನರಿಗೆ ದುಃಖ ಆದಾಗ ಅದನ್ನು ನೋಡಿ ಹರ್ಷ ಪಡಬೇಕು ಅಂತಿದೆ. ಹರ್ಷ ಪಡೋದು ಅಂತಂದ್ರೆ ಏನರ್ಥ? ಇದನ್ನ ನಾವು ವಿಪರೀತವಾಗಿ ತಿಳ್ಕೊಳ್ಳೋ ಸಾಧ್ಯತೆನೇ ಇರ್ತದೆ. ನಮ್ದು ಹೇಗಿರ್ಬೇಕು ನಮ್ಮ ಮನೋಭಾವ ಅಂತಂದ್ರೆ, ಸಜ್ಜನರಿಗೆ ಸುಖ ಯಾಕೆ ಬಂದಿದೆ? ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಭಗವಂತನ ಲೀಲೆಯಿಂದ ಬಂದಿದೆ, ಭಗವಂತನ ಇಚ್ಛೆಯಿಂದ ಬಂದಿದೆ ಅಂತ ತಿಳ್ಕೊಂಡು ಸಮಾಧಾನ ಪಡಬೇಕು. ದುರ್ಜನರಿಗೆ ದುಃಖ ಯಾಕೆ ಬಂದಿದೆ? ಅದು ಕೂಡ ಅವರ ಸ್ವಭಾವಕ್ಕನುಸಾರವಾಗಿ ಭಗವಂತನ ಇಚ್ಛೆಯಿಂದ ಬಂದಿದೆ. ಹೀಗೆ ತಿಳ್ಕೋಬೇಕು. ನಾವು ಯಾರಾದ್ರೂ ಎಡವಿ ಬಿದ್ದಾಗ ಅಥವಾ ಅವ್ರಿಗೇನಾದ್ರೂ ತೊಂದರೆ ಆದಾಗ ಅದನ್ನ ನೋಡಿ ಹರ್ಷ ಪಡ್ತಿರ್ತೀವಿ. ನಮ್ಮದು ವಿಕೃತವಾದ ಸಂತೋಷ ಆಗಿರ್ತದೆ. ನಾವು ಆ ಸಂದರ್ಭದಲ್ಲಿ ದುರ್ಜನರ ದುಃಖವನ್ನು ನೋಡಿ ಸಂತೋಷ ಪಡಬೇಕು ಅಂತ ಹೇಳಿ ನಾವು ಹಿಗ್ಗೋದೇನಿದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಭಗವಂತನ ನೆನಪು ಬರೋದಿಲ್ಲ. ನಮ್ಮ ವಿಕೃತ ಸಂತೋಷವನ್ನು ಹೊರಗೆ ಹಾಕ್ತೀವಿ ಅಷ್ಟೇ. ಇದರಿಂದ ಏನು ಲಾಭ ಇಲ್ಲ. ಇದು ಧರ್ಮವೂ ಅಲ್ಲ. ಭಗವಂತನ ನೆನಪು ಬರ್ಬೇಕು. ಆವಾಗ ನಮಗೆ ಅವನಿಗಾದ್ಮೇಲೆ ಅಂತ ನಮಗೆ ಸಂತೋಷ ಪಡೋದು ನಾವು ಮುಖ್ಯ ಅಲ್ಲ. ಯಾರೋ ದುರ್ಜನರಿಗೆ ಏನೋ ಆದಾಗ ನೋಡಿ, ಅವ್ರಿಗೆ ಹಾಗೆ ಆಗ್ಬೇಕಾಗಿತ್ತು, ಎಷ್ಟೋ ದಿವಸದಿಂದ ಹಾಗೆ ಆಗ್ಬೇಕಾಗಿತ್ತು ಅಂತ ತಿಳ್ಕೊಂಡಿದ್ದೆ, ಈಗ ಆಯ್ತು ಅಂತ ನಮ್ಮನ್ನು ನಾವು ಸಂತೋಷ ಪಡ್ಕೊಂಡು ಅನ್ನೋದಿದೆಯಲ್ಲ, ಇದು ದುರಹಂಕಾರದ ತೃಪ್ತಿ ಅಷ್ಟೇ. ನಮ್ಮ ಈಗೋವನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಷ್ಟೇ. ಯಾವತ್ತು ಯಾವ ನಮ್ಮ ಕಾರ್ಯವೂ ಕೂಡ ನಮ್ಮ ಅಹಂಕಾರವನ್ನು ತೃಪ್ತಪಡಿಸ್ಕೊಳ್ಳಿಕ್ಕಾಗಿರಬಾರ್ದು. ಭಗವಂತನ ಇಚ್ಛೆಯಿಂದ ಹೀಗಾಗಿದೆ. ಯಾಕೆಂತಂದ್ರೆ ಈ ಭಾಗವತೋತ್ತಮ ಏನ್ ಮಾಡ್ತಾನೆ ಅಂದ್ರೆ, ಸಜ್ಜನರಿಗೆ ಸುಖ ಆದಾಗ ಸಂತೋಷ ಪಡ್ತಾನೆ, ದುರ್ಜನರಿಗೆ ದುಃಖ ಆದಾಗ ಸಂತೋಷ ಪಡ್ತಾನೆ. ಮತ್ತೊಂದು ಸಜ್ಜನರಿಗೆ ದುಃಖ ಆದಾಗ ಅವಾಗಲೂ ಕೂಡ ಇದು ಭಗವಂತನ ಇಚ್ಛೆ ಪ್ರಕಾರನೇ ಆಯ್ತು ಅಂತಾನಲ್ಲ. ಸಜ್ಜನರಿಗೆ ಸುಖ ಆದಾಗ ಅವಾಗಲೂ ಇದು ಭಗವಂತನ ಇಚ್ಛೆಯ ಪ್ರಕಾರ ಆಯ್ತು. ಅವ್ರೇನೋ ಪುಣ್ಯಕರ್ಮ ಮಾಡಿದ್ರು ಆಯ್ತು. ಅದೇ ಸಜ್ಜನರಿಗೆ ದುಃಖ ಆದಾಗ ಆಗ್ಬಾರ್ದಾಗಿತ್ತು, ಆಯ್ತು, ಭಗವಂತನ ಇಚ್ಛೆ, ನಾವೇನ್ ಮಾಡೋದು, ಆಯ್ತು, ಅದು ದೇವರು ಅದನ್ನು ನೋಡ್ಕೊಳ್ತಾನೆ ಅಂತ ಭಾವನೆ ತಾಳ್ತಾನೆ. ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತ ಹಿಂದೆ ಇದ್ದು ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ನಮಗೆ ಅಂಟೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಪ್ರತಿಯೊಂದನ್ನು ನಮ್ಮ ಮೂಗಿನ ಎರಕ್ಕೆ ನೋಡ್ತೀವಿ. ನಮಗೆ ಅದರಿಂದ ಏನಾಗಬೇಕಾಗಿದೆ, ಸುತ್ತಮುತ್ತಲು ಆಗಿರುವ ಘಟನೆಗಳನ್ನ ನಾವು ನಮಗೆ ಅನ್ವಿತ ಮಾಡಿಕೊಂಡು ನಾವು ಅದನ್ನು ಹೇಗೆ ನೋಡ್ಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಅದಕ್ಕಾಗಿ ನಾವು ಭ್ರಷ್ಟರಾಗ್ತೇವೆ. ಆದ್ರೆ ಭಾಗವತೋತ್ತಮರಾದವರು ಭಗವಂತನ ಚರ್ಯೆಯನ್ನು ಅದರ ಹಿಂದೆ ಕಾಣ್ತಾರೆ. ಇದು ಬಹಳ ಸಮತೋಲನದ ವರ್ತನೆ. ಇದು ಹೀಗೆ ಹೇಳಿದಾರೆ ಅಂತ ಹೇಳಿ ಯಾರ್ಯಾರನ್ನೋ ನೋಡಿ ನಕ್ಕು ಹಾಸ್ಯ ಮಾಡಿ ಅಪಹಾಸ್ಯ ಮಾಡಿ ನಾವು ಪಾಪಕ್ಕೆ ಗುರಿ ಆಗಬಾರದು. ಸಜ್ಜನರಿಗೆ ದುಃಖ ಆದಾಗ, ದುರ್ಜನರಿಗೆ ಸುಖ ಆದಾಗ ಹರ್ಷ ಪಡಬಾರದು. ಅದು ಒಂದು ಅಧರ್ಮ. ಅದು ಹಾಗೆ ಅಧರ್ಮ. ಹಾಗೆ ಸಜ್ಜನರು ದುಃಖವನ್ನು ನೋಡಿ ಹರ್ಷ ಪಟ್ರೆ ಅದು ಅಧರ್ಮವೇ. ದುರ್ಜನರಿಗೆ ಸುಖ ಆದಾಗ ಅದನ್ನ ನೋಡಿ ಹರ್ಷ ಪಟ್ರೆ ಅದು ಒಂದು ಅಧರ್ಮವೇ. ಎಲ್ಲ ಆಚಾರ ವಿಚಾರಗಳು ಕೂಡ ಸಜ್ಜನರಿಗೆ ಹಿತಕರವಾಗಿರ್ಬೇಕು, ದುರ್ಜನರಿಗೆ ಅಹಿತಕರವಾಗಿರ್ಬೇಕು. ಹೀಗಾಗಿದ್ರೆ ಧರ್ಮ ಅದು, ಇಲ್ಲದೆ ಹೋದ್ರೆ ಧರ್ಮ ಅಲ್ಲ.
ಮೂಲಧರ್ಮ ವಿರುದ್ಧಾತು ಸಾನಗ್ರಾಹ್ಯ ಕಥಂಜನ. ಹರಿವಂಶದ ಮಾತುಗಳೇ ಇದೆಲ್ಲ. ವೇದಶಾಸ್ತ್ರಗಳಲ್ಲಿ ಅಶ್ವಮೇಧಾದಿ ಯಜ್ಞಗಳನ್ನ ಧರ್ಮ ಅಂತ ಹೇಳಿದೆ, ಬ್ರಹ್ಮಹತ್ಯಾದಿಗಳನ್ನ ಅಧರ್ಮ ಅಂತ ಹೇಳಿದೆ. ಇದೆಲ್ಲ ಯಾಕೆ ಹೇಳಿದೆ? ಅಶ್ವಮೇಧ ಯಾಗದ ಬಗ್ಗೆ ಆಗಲಿ, ಮುಂದೆ ಈ ಬ್ರಹ್ಮಹತ್ಯ ಇದ್ರ ಬಗ್ಗೆ ಆಗಲಿ ಇಲ್ಲಿ ಪ್ರಸ್ತಾವ ಬಂದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟ ಬರಲಿಲ್ಲ. ಮೂಲಧರ್ಮ ವಿರುದ್ಧ ಅನ್ನೋ ಶಬ್ದದಿಂದ ಅದೆಲ್ಲ ಸೂಚನೆ ಮಾಡಿದ್ದಾರೆ. ವ್ಯಾಖ್ಯಾನಗಳ ಮೂಲಕ ನಾವು ಅದನ್ನ ಆಯಾ ಧರ್ಮಗಳು ಯಾವುದು ಅಧರ್ಮಗಳು ಯಾವುದು ಅಂತ ತಿಳ್ಕೊಳ್ಬೇಕಷ್ಟೆ. ಯಾಗದಿಂದ ದೇವತೆಗಳಿಗೆ ಸಂತೋಷ ಆಗ್ತದೆ. ಆದ್ರಿಂದ ಆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಾಗ ದೇವತೆಗಳಿಗೆ ಸಂತೋಷ ಆಗುವುದರಿಂದ ಅದು ಧರ್ಮ ಅಂತ ತಿಳ್ಕೋಬೇಕು. ಹಾಗೇನೆ ಬ್ರಹ್ಮಹತ್ಯ ಇತ್ಯಾದಿ ಮಾಡಿದಾಗ ಅಸುರರಿಗದು ಸಂತೋಷದಾಯಕ. ಬ್ರಹ್ಮಹತ್ಯೆಯಿಂದ ಒಬ್ಬ ಜ್ಞಾನಿಯನ್ನು ಹತ್ಯೆ ಮಾಡಿದ್ರಿಂದ, ಅವನನ್ನು ಅವಮಾನ ಮಾಡಿದ್ರಿಂದ ಅಸುರರಿಗೆ ಸಂತೋಷ ಆಗ್ತದೆ. ಆದ್ರಿಂದ ಅದು ಅಧರ್ಮ. ಯಾಗದಿಂದ ದೇವತೆಗಳಿಗೆ ತೃಪ್ತಿ ಆಗೋದ್ರಿಂದ ಅದು ಧರ್ಮ. ಹಿಂಸೆಯಿಂದ ದೈತ್ಯರಿಗೆ ರಾಕ್ಷಸರಿಗೆ ತೃಪ್ತಿ ಆಗುವುದರಿಂದ ಅದು ಅಧರ್ಮ. ಇದೆಲ್ಲ ನಮ್ಗೆ ಗೊತ್ತಿರಬೇಕು. ಹೀಗೆ ಯಾವುದನ್ನು ಧರ್ಮ ಯಾವುದನ್ನು ಅಧರ್ಮ ಅಂತ ಅನ್ನೋದೆಲ್ಲವನ್ನೂ ಕೂಡ ತತ್ಕರ್ಮ ಹರಿತೋಷಮ್ಯತ ಅಂತ ಶಾಸ್ತ್ರವೇ ಹೇಳಿದಂತೆ ಭಗವಂತನಿಗೆ ಯಾವುದು ತೃಪ್ತಿಕರವೋ ಅದನ್ನೇ ನಾವು ಧರ್ಮ ಅಂತ ತಿಳ್ಕೊಳ್ಬೇಕು. ಯಾವುದು ಅವನಿಗೆ ತೃಪ್ತಿಕರ ಅಲ್ಲ ಅದನ್ನ ಅಧರ್ಮ ಅಂತ ತಿಳ್ಕೊಳ್ಬೇಕು. ಮುಂದೆ ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮಾಪ್ಯಯ ಕ್ಷುದ್ಭಯ ತರ್ಷ ಕೃಚ್ಛೈ 49ನೇ ಶ್ಲೋಕ ಬಂದಿತ್ತು. ಆ ಶ್ಲೋಕದ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ನೋಡಿದ್ವಿ ನಿನ್ನೆ. ಅದರ ವಿವರವೂ ಕೂಡ ಇಲ್ಲಿ ಮುಂದಿನ ಪ್ರಮಾಣಗಳಲ್ಲಿ ಹರಿವಂಶದ ಭಾಗವತ ತಾತ್ಪರ್ಯದ ಆ ಶ್ಲೋಕಗಳಲ್ಲಿ ಅದನ್ನು ವಿವರಿಸ್ತಾರೆ. ಏನದು? ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಅಂತ ಇಷ್ಟು ಹೇಳಿದ್ರು ಭಾಗವತದಲ್ಲಿ. ಅದಕ್ಕೆ ಯಾರ್ಯಾರು ಅಭಿಮಾನಿಗಳಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ದೇಹೇಂದ್ರಿಯ ಪ್ರಾಣಂ ಧಿಯಾಂ ತ್ರಿಧೈವ ಹಿ ಅಭಿಮಾನಿನಃ. ಇದು ಈ ಮುಂದಿನ ಶ್ಲೋಕಗಳಿವೆಲ್ಲ ಇದರ ಬಗ್ಗೆ ಒಂದು ಸೂಚನೆ ಕೊಟ್ಟಿದ್ದೆ ಕಳೆದ ದಿವಸ ಅಥವಾ ಅದ್ರ ಹಿಂದಿನ ದಿವಸ. ಇದನ್ನೆಲ್ಲ ನೋಡಿದ್ರೆ ನಮಗೆ ಆಗುವ ಸುಖ ದುಃಖಗಳನ್ನ ನಾವು ಹೇಗೆ ಸಹಿಸ್ಕೋಬೇಕು, ಸಮಚಿತ್ತರಾಗಿ ಸಹಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ತರಬೇತಿ ನಮಗೆ. ಹಾಗೆ ಅಂತ ಒಂದು ವಿಶಿಷ್ಟವಾದ ತತ್ವವನ್ನ ತಿರುಳನ್ನ ಒಳಗೊಂಡಿರುವಂತಹ ಶ್ಲೋಕಗಳು. ಏನು? ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ, ಮನಸ್ಸು ಇವೆಲ್ಲದಕ್ಕೂ ಕೂಡ ಅಭಿಮಾನಿಗಳು 3 ತರ ಇರ್ತಾರೆ ಯಾವತ್ತು. ಅಭಿಮಾನಿಗಳು ಅಂದ್ರೆ ಯಾವತ್ತು ದೇವತೆಗಳೇ ಅಭಿಮಾನಿಗಳಾಗಿರ್ತಾರೆ ಅಂತಿಲ್ಲ. ಅಭಿಮಾನಿಗಳು ಅದನ್ನ ನಿಯಂತ್ರಿಸುವವರು ಅಂತ ಅರ್ಥ. ಅಭಿಮಾನಿ ಅನ್ನುವ ಶಬ್ದಕ್ಕೆ ನಿಯಂತ್ರಿಸುವವರು, ಯಾರೊಬ್ಬರ ಕೈ ಕೆಳಗಿದ್ದು ನಿಯಂತ್ರಿಸುವವರು. ಭಗವಂತ ಎಲ್ಲವನ್ನೂ ನಿಯಂತ್ರಿಸ್ತಾನಾದ್ರೂ ಅವನು ಯಾರ ಕೈ ಕೆಳಗೂ ಇಲ್ಲ. ಆದ್ರಿಂದ ಅವನು ಕೇವಲ ನಿಯಾಮಕ. ನಿಯಮ್ಯತೆ ಸತಿ ನಿಯಾಮಕತ್ವ. ಯಾರೋ ಒಬ್ಬರ ನಿಯಮ್ಯ ಆಗಿರ್ಬೇಕು, ಉಳಿದವರನ್ನ ನಿಯಮನ ಮಾಡ್ತಿರ್ಬೇಕು. ಅವನಿಗೆ ಅಭಿಮಾನಿ ಅಂತ ಕರೀತಾರೆ. 3 ಥರದ ಅಭಿಮಾನಿಗಳಿದ್ದಾರಂತೆ. ಯಾರವರು? ತತ್ರ ಉತ್ತಮಾಹ ದೇವತಾಹ ತಾಹ ಸರ್ವದೋಷ ವಿವರ್ಜಿತಾಹ. ಈ ಉತ್ತಮರು ಏನಿದ್ದಾರಲ್ಲ ಅವರು ಸಕಲ ದೋಷಗಳಿಂದಲೂ ಕೂಡ ದೂರರಾಗಿದ್ದಾರೆ. ಗುಣೈ ಸರ್ವೈ ಸುಸಂಪನ್ನಾಹ ವಿರಿಂಚಾದ್ ಉತ್ತರೋತ್ತರಂ. ಎಲ್ಲಾ ಗುಣಗಳಿಂದಲೂ ಕೂಡ ಅವರು ತುಂಬಿರ್ತಾರೆ. ಕೆಳಹಂತದಿಂದ ವಿಚಾರ ಮಾಡಿದರೆ ಚತುರ್ಮುಖ ಬ್ರಹ್ಮದವರೆಗೆ ತಾರತಮ್ಯದಿಂದ ಗುಣಸಂಪನ್ನರು. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಕೂಡ ತಾರತಮ್ಯ ಪ್ರಕಾರವಾಗಿ ಅವರಲ್ಲಿ ಹೆಚ್ಚಾಗಿರ್ತದೆ. ಮಧ್ಯಮ ಗುಣದೋಷೋಪೇತಾಹ ಅಧಮಾಹ ಅಸುರಾಹ ಮತಾಹ. ಮಧ್ಯಮ ಅಭಿಮಾನಿಗಳು ಯಾರು ಅಂತಂದ್ರೆ ಆಯಾ ಶರೀರಕ್ಕೆ ನಾವಿದ್ದೇವಲ್ಲ. ಈಗ ಇದರಲ್ಲಿ ಈ ಶರೀರದಲ್ಲಿ ಎಲ್ಲಾ ಶರೀರದಲ್ಲಿಯೂ ಕೂಡ ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ಆದ್ರೆ ಇದನ್ನ ನಮ್ಮ ಶರೀರ ಅಂತ ಹೇಳ್ತೇವಲ್ಲ. ಇಂಥ ಜೀವನಿಗೆ ಸಂಬಂಧಪಟ್ಟ ಶರೀರ ಇದು. ಅವನ ಕರ್ಮಕ್ಕನುಸಾರವಾಗಿ ಬಂದ ಶರೀರವನ್ನು ಅವನ ಶರೀರ ಅಂತ ಕರೀತಾರೆ. ಈ ಜೀವನ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇವನಿಗೆ ಆ ಶರೀರ ಬಂದಿದ್ರೆ ಅವನ ಶರೀರ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ಶರೀರ, ಅವ್ರ ಶರೀರ, ನಮ್ಮ ಶರೀರ, ಇವರ ಶರೀರ ಅಂತ ಹೇಳೋದೇನಿದೆಯಲ್ಲ, ಇವನೇ ಆ ಮನುಷ್ಯ ಜೀವಾಭಿಮಾನಿ. ಆ ದೇಹಕ್ಕೊಬ್ಬ ಅಭಿಮಾನಿ ಅಂತ ವ್ಯಕ್ತಿ ಇರ್ತಾನೆ. ಮತ್ತೆ ಅವನು ಒಬ್ಬ ಇರೋದಿಲ್ಲ. ಅವನ ಜೊತೆ ಪುರಂಜನ, ಅವನ ಭಾರ್ಯೆ ಮೊದಲಾದವರು ಇರ್ತಾರೆ. ಪುರಂಜನ ಉಪಾಖ್ಯಾನದಲ್ಲಿ ಹಿಂದೆ ಅದು ಬಂದಿದೆ. ಅಧಮಾಹ ಗುಣದೋಷೋಪೇತಾಹ. ಈ ಮಧ್ಯಮರ ಕಥೆ ಹೀಗಾಯ್ತು. ಇನ್ನು ಅಧಮರು ಯಾರು ಅಂತಂದ್ರೆ
ಅಸುರರು. ಅಸುರರಲ್ಲಿ ಯಾವತ್ತೂ ಕೂಡ ದುರ್ಗುಣಗಳೇ ತುಂಬಿರ್ತವೆ. ಮಧ್ಯಮ ಜೀವರಲ್ಲಿ ಗುಣ ದೋಷ ಎರಡೂ ಇರ್ತದೆ. ಮತ್ತೆ ಉತ್ತಮ ಜೀವರಲ್ಲಿ ಜ್ಞಾನಭಕ್ತ ವೈರಾಗ್ಯಾದಿಗಳ ಒಂದು ಭಂಡಾರವೇ ಇರ್ತದೆ ಅಂತ ತಿಳ್ಕೊಬೇಕು ಅದನ್ನ. ತೇ ಸರ್ವೇ ದೋಷ ಸಂಯುಕ್ತ ಅಸುರರು, ಇವರೆಲ್ಲರೂ ದೋಷ ಸಂಯುಕ್ತರು. ಆ ಚಿತ್ತ ಉತ್ತರೋತ್ತರಂ, ಚಿತ್ತಾಭಿಮಾನಿಯಾದ ಕಲಿಯ ತನಕ ಮನೋಭಿಮಾನಿ. ಮನೋಭಿಮಾನಿ ಮುಖ್ಯ ಪ್ರಾಣನೂ ಮನೋಭಿಮಾನಿ, ಕಲಿಯೂ ಮನೋಭಿಮಾನಿ. ಕಲಿಯನ್ನ ನಮ್ಮನ್ನು ನಿಯಂತ್ರಿಸುವವರು. ತಾರತಮ್ಯದಿಂದ ದೋಷೋಪೇತರಾಗಿರ್ತಾರೆ ಅವರು ಕೂಡ. ಕೆಳಗೆ ಬಂದಂತೆ ದೋಷ ಕಡಿಮೆ, ಮೇಲ್ಮೇಲೆ ಹೋದಂತೆ ದೋಷ ಹೆಚ್ಚು ಅವರಲ್ಲಿ. ತೇಭ್ಯೋನ್ಯೋ ಮಾನುಷೋ ಜೀವ ತಾಭ್ಯಾಂ ದೇವಾಸುರಾವಪಿ ಜೀವಾಭಿಮಾನಿನಶ್ಚೈವ ತ್ರಿವಿಧಾ ಸಂಪ್ರಕೀರ್ತಿತಾಃ. ತೇಭ್ಯೋನ್ಯೋ ಮಾನುಷೋ ಜೀವ. ಈಗ ನಮ್ಮ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿಯವರೆಗೆ 3 ಜೀವರನ್ನು ಹೇಳಿದ್ರು. ನಮ್ಮ ಬಗ್ಗೆ ಹೇಳಿದ್ದು ಇಲ್ಲಿದೆ. ನಾನು ಅದನ್ನು ಸುಮ್ಮನೆ ಮೊದಲು ನೆನಪಾಯ್ತು ಅಂತ ಹೇಳಿದೆ ಅಷ್ಟೇ. ಈ 3 ಥರದ ಜೀವರಿದ್ದಾರಲ್ಲ, ದೇವತೆಗಳು, ಪುರಂಜನ ಮೊದಲಾದವರು ಮತ್ತು ರಾಕ್ಷಸರು, ಇವರು 3ರಿಗಿಂತಲೂ ಭಿನ್ನನಾಗಿ ಒಬ್ಬ ಜೀವ ಇದ್ದಾನೆ. ಅವನ್ಯಾನಂದ್ರೆ ಮಾನುಷೋ ಜೀವ. ಈ ಶರೀರದಲ್ಲಿ ಇವರು, ಆ ಶರೀರದಲ್ಲಿ ಅವರು, ನಿಮ್ಮ ಶರೀರದಲ್ಲಿ ನೀವು, ಇವರು ನಾವು ಮಾನುಷ ಜೀವರು. ಇವನು ಏನೇನು ಮಾಡ್ತಾನೆ, ಯಾರಿಂದ ಪ್ರೇರಣೆಗೊಳಗಾಗ್ತಾನೆ, ಇವರೆಲ್ಲರ ಪ್ರೇರಣೆಗೂ ಒಳಗಾಗ್ತಾನೆ. ದೇವ ಅಸುರರಿಂದ ಮನುಷ್ಯ ಜೀವರು ಮಾತ್ರ ಅಲ್ಲ, ದೇವಾಸುರರೂ ಪ್ರೇರಣೆಗೊಳಗಾಗ್ತಾರೆ. ದೇವತೆಗಳು ಮನುಷ್ಯರನ್ನು ಮಾತ್ರ ಪ್ರೇರೇಪಿಸ್ತಾರೆ, ರಾಕ್ಷಸರನ್ನು ಅವರೇ ಪ್ರೇರಿಸಬೇಕಲ್ಲ. ಆಮೇಲೆ ದೇವತೆಗಳು ತಮ್ಮ ಕೆಳಗಿನ ದೇವತೆಗಳನ್ನು ಅವರೇ ಪ್ರೇರಿಸಬೇಕಲ್ಲ. ಹೀಗೆ ಇವರು ಮನುಷ್ಯರನ್ನು ಪ್ರೇರಿಸ್ತಾರೆ ಅಂದ್ರೆ ಈ ಶರೀರದಲ್ಲಿದ್ದು ಇವರನ್ನು ಪ್ರೇರಿಸ್ತಾರೆ, ಈ ಶರೀರದಲ್ಲಿದ್ದು ದೇವತೆಗಳು ಇವರನ್ನು ಪ್ರೇರಿಸ್ತಾರೆ, ಮತ್ತೊಂದು ರಾಕ್ಷಸನ ಶರೀರದಲ್ಲಿದ್ದು ಅವನು ಪ್ರೇರಿಸ್ತಾರೆ, ತಮ್ಮ ಕೆಳಗಿನ ದೇವತೆಗಳನ್ನು ಪ್ರೇರಿಸ್ತಾರೆ. ಈಗ ಅನೇಕ ದೊಡ್ಡ ಒಂದು ಕಾರ್ಯಭಾರ ಇದೆ ಅವರಿಗೆಲ್ಲ. ಮತ್ತು ಇದೆಲ್ಲವೂ ಕೂಡ ಅವರವರ ಸಾಧನೆಯ ಭಾಗವಾಗಿದೆ. ಅವರು ನಾಳೆ ಮುಕ್ತರಾಗಬೇಕಾಗಿದೆಯಲ್ಲ, ಅವರು ಈ ಸಂಸಾರದಲ್ಲಿ ಬದ್ಧರಾಗಿದ್ದಾರೆ. ಸಂಸಾರದಲ್ಲಿ ಬದ್ಧರಾಗಿದ್ದವರು ಈ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸಿ ಮುಕ್ತರಾಗಬೇಕಾಗಿದೆ. ಅವರಿಗೆ ಇಷ್ಟು ದೊಡ್ಡ ಕಾರ್ಯಭಾರ ಇದೆ. ನಮಗೆ ನಮ್ಮದನ್ನು ಮಾತ್ರ ನಿಭಾಯಿಸಿಕೊಂಡ್ರೆ ಸಾಕು. ಹೆಚ್ಚು ನಾವು ಇನ್ನೊಬ್ಬರಿಗೆ ಸಾಧ್ಯ ಆದರೆ ಸುತ್ತಮುತ್ತಲಿದ್ದವರಿಗೆ ಒಂದಷ್ಟು ಮಾರ್ಗವನ್ನು ಉಪದೇಶಿಸಿ ಅವರನ್ನ ಸರಿದಾರಿ ತರುವುದು ಅಷ್ಟು ನಮ್ಮ ಕರ್ತವ್ಯ. ಆದರೆ ಈ ದೇವತೆಗಳಾದವರಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಇರ್ತದೆ, ಪ್ರತಿಯೊಬ್ಬರನ್ನು ಕೂಡ ನಿಭಾಯಿಸಬೇಕಾಗಿರ್ತದೆ. ಇಷ್ಟು ದೊಡ್ಡ ಸಾಧನೆಗಾಗಿಯೇ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಾಗಿಯೇ ಅವರಿಗೆ ಅಷ್ಟು ದೊಡ್ಡ ಜ್ಞಾನವೂ ಇರ್ತದೆ. ಕಲ್ಪಗಟ್ಟಲೆ ಸಾಧನೆ ಮಾಡಿರ್ತಾರೆ. ಎಷ್ಟು ಪ್ರಮಾಣದ ಜ್ಞಾನ ಬೇಕು. ಈ ಜಗತ್ತಿನಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಲಿಕ್ಕೆ ಹೆಚ್ಚೆಚ್ಚು ತರಬೇತಿ ಬೇಕು. ಸಣ್ಣ ಕೆಳಗಿನ ಹುದ್ದೆಗಳನ್ನು ನಿಭಾಯಿಸಲಿಕ್ಕೆ ಕಡಿಮೆ ತರಬೇತಿ ಸಾಕು. ಹೆಚ್ಚು ಇಕ್ಕಟ್ಟಾದ ಆಯಕಟ್ಟಿನ ಸ್ಥಾನಗಳಲ್ಲಿದ್ದವರಿಗೆ, ಮಹತ್ವದ ಸ್ಥಾನಗಳಲ್ಲಿದ್ದವರಿಗೆ ತರಬೇತಿನೂ ಹೆಚ್ಚಬೇಕು. ತರಬೇತಿಯ ಪ್ರಮಾಣವೂ ಹೆಚ್ಚಾಗಿರ್ತದೆ. ಆ ಥರ ಈ ದೇವತೆಗಳಿಗೆಲ್ಲ ಅಷ್ಟು ಸಾಧನೆ ಇರ್ತದೆ ಅಂತ ತಿಳ್ಕೋಬೇಕು. ಅವ್ರು ಯಾರು ಅದನ್ನೆಲ್ಲ ಇಲ್ಲಿ ಮತ್ತೆ ಮುಂದೆ ವಿವರಿಸಿ ಹೇಳ್ತಾರೆ. ಜೀವಮಾನಿ ಉತ್ತಮೋ ಬ್ರಹ್ಮ. ಜೀವಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರಲ್ಲಿ ಅತ್ಯುತ್ತಮ ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ. ಈ ಜೀವ ಅನ್ನೋ ಶಬ್ದದಿಂದ ಇಲ್ಲಿ ಯಾರು ಸಂಸಾರದಲ್ಲಿ ಬದ್ಧರಾಗಿದ್ದಾರೋ ಅವ್ರನ್ನ ಇಟ್ಕೊಂಡಿದ್ದಾರೆ. ಲಕ್ಷ್ಮೀದೇವಿ ಸಂಸಾರದಲ್ಲಿ ಬದ್ಧಳಲ್ಲ, ಪರಮಾತ್ಮನ ನಂತರದ ಸ್ಥಾನದಲ್ಲಿದ್ದವಳು, ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟವಳೇನೋ ಹೌದು, ಆದ್ರೆ ಅವಳು ಸಂಸಾರದಲ್ಲಿ ಬದ್ಧಳಲ್ಲ ಯಾವತ್ತೂ ಕೂಡ. ಜೀವಾಭಿಮಾನಿಗಳಲ್ಲಿ ಅತ್ಯಂತ ಉತ್ತಮ ಅಂತಂದ್ರೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಮುಖ್ಯ ಪ್ರಾಣನನ್ನು ಹೇಳಿದಂತೇನೆ. ಬ್ರಹ್ಮ ಮಧ್ಯಮ ಸ್ವಯಮೇವತ್ತು ಅಧಮಃ ಕಲಿರುದ್ದಿಷ್ಟ. ಅದರಲ್ಲಿ ಅತ್ಯಂತ ಕೆಳಗಿನವರು ಯಾರು ಅಂತಂದ್ರೆ ಕಲಿಹಿ ಉದ್ದಿಷ್ಟ. ಕಲಿಯನ್ನು ಅತ್ಯಂತ ಕೆಳಗಿನವನು ಅಂತ ಉದಾಹರಿಸಿದ್ದಾರೆ. ತತ್ರ ಮಧ್ಯಮ ನೀಚಯೋ ಮೃತಿ ಜನ್ಮ ಕ್ಷುಧಾ ದುಃಖ ಪ್ರಭೃತ್ಯಖಿಲಮೇವತು ನೋತ್ತಮಸ್ಯ ತು ಜೀವಸ್ಯ ದೇಹಾದೇಶ ಕಥಂಚನ. ಈ ಅಧಮ ಕಲಿ ಜೀವ ತನಗೆ ತಾನೇ ಅಭಿಮಾನಿ, ಮಧ್ಯಮ ಜೀವ. ಅವನ ಜೊತೆ ಅಪುರಂಜನ ಮೊದಲಾದವರು ಕೂಡ ಇರ್ತಾರೆ ಅದು ಆ ಕಡೆಯಲ್ಲಿ. ಈ ಮಧ್ಯಮ ಜೀವರಿಗೆ ಮತ್ತೆ ಅಧಮ ಜೀವರಿಗೆ ಅನೇಕ ಥರದ ದುಃಖಗಳು, ಸಂಕಟಗಳೆಲ್ಲ ಆಗ್ತಾವಲ್ಲ. ದೇಹಕ್ಕೆ, ಇಂದ್ರಿಯಗಳಿಗೆ ನಾನಾ ಥರದ ದುಃಖಗಳು, ಒಂದೋದು ಎರಡೋ ದುಃಖ, ಬೇಕಾಷ್ಟು ದುಃಖಗಳಿವೆ. ಮರಣ, ಜನ್ಮ, ಹಸಿವು, ನೀರಡಿಕೆ, ಆತಂಕಗಳು, 108 ಸಮಸ್ಯೆಗಳು.
ಅವನು ಗರ್ಭದಲ್ಲಿ ಬಿದ್ದಾಗಿನಿಂದ ಹುಟ್ಟಿದ ಆರಭ್ಯ ಕೊನೆ ತನಕನೂ ಭಯವೇ, ಮಹದ್ ಭಯಂ ಅಂತ. ಈ ಸಂಸಾರಕ್ಕೆ ದೊಡ್ಡ ಭಯ ಅಂತ ಹೆಸರು. ಇವಿಷ್ಟೆಲ್ಲ ಭಯ ಇವೆಲ್ಲ, ಇವೆಲ್ಲ ಯಾರಿಗೆ? ಈ ಭಯ, ಈ ದುಃಖ, ಭಯ ಇದೆಲ್ಲ ಆಗೋದು ಯಾರಿಗೆ? ಉತ್ತಮರಿಗೆ ಆಗೋದಿಲ್ಲ, ದೇವತೆಗಳಿಗೆ ಆಗೋದಿಲ್ಲ, ಮಧ್ಯಮರಿಗೆ ಮತ್ತು ಅಧಮರಿಗೆ ಮಾತ್ರ ಆಗೋದಿಲ್ಲ. ಮಧ್ಯಮ ಜೀವಾಭಿಮಾನಿಗಳಿಗೆ ಮತ್ತು ಅಧಮ ಜೀವಾಭಿಮಾನಿಗಳಿಗೆ ಮಾತ್ರ ಈ ದುಃಖ ಆಗೋದು. ಉತ್ತಮರಿಗೆ, ಚತುರ್ಮುಖ ಮೊದಲಾದವರಿಗೆ ಏನೂ ಆಗೋದಿಲ್ಲ. ಆ ಚತುರ್ಮುಖನ ಜೊತೆ ಮುಖ್ಯ ಪ್ರಾಣನನ್ನ ತಗೊಳ್ಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಶೇಷನನ್ನೂ ತಗೊಳ್ಬೇಕು ಅಂತ ಇಲ್ಲೊಂದು ವ್ಯಾಖ್ಯಾನದಲ್ಲಿದೆ, ಪ್ರಮೇಯ ಚಂದ್ರಿಕಾ ಅನ್ನೋ ವ್ಯಾಖ್ಯಾನದಲ್ಲಿದೆ. ಜೀವಾಭಿಮಾನಿ ಶೇಷಸ್ಯ ಇತ್ಯುಕ್ತೆ ಶೇಷೋಪಿ ಜೀವಾನಾಂ ಉತ್ತಮಾಭಿಮಾನಿ. ವ್ಯಾಖ್ಯಾನದ ಪ್ರಕಾರ ಅದನ್ನು ತಿಳ್ಕೋಬೇಕು. ಸರ್ವಮೂಲದಲ್ಲಿ ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಬಂದಿರ್ತದೆ ಶೇಷನು ಇದ್ದಿರ್ಬೇಕು. ಬಹುತೇಕ ಎಲ್ಲ ಜೀವರು ಹಾಗಾಗೇ ಇರ್ತಾರೆ. ಅದಕ್ಕಾಗಿ ಒಂದು ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗೀತಾ ಪ್ರಸ್ಥಾನ ಮೊದಲಾದ ಕಡೆ ದೊಡ್ಡವರು ಚತುರ್ಮುಖ ಬ್ರಹ್ಮ ಮೊದಲಾದವರು ಜೀವಾಭಿಮಾನಿಗಳು. ಅವ್ರ ಅಭಿಮಾನಿಗಳು ಅಂತಂದ್ರೆ ಈ ಕೆಳಗಿನವರು ತಕ್ಕ ಮಟ್ಟಿಗೆ ಅಭಿಮಾನಿಗಳು ಆಗೇ ಇರ್ತಾರೆ. ಹೇಗೆ ಅಂತಂದ್ರೆ, ನಿಮ್ಮ ಆಸ್ತಿಗೆ ನಿಮ್ಮ ಮಗ ಯಾವುದೇ ಕಾನೂನುಗಳ ಅಗತ್ಯವಿಲ್ಲದೆ ಅಧಿಕಾರಿ, ಅದನ್ನ ಯಾರು ಕ್ಲೇಮ್ ಮಾಡಬೇಕಾಗಿಲ್ಲ. ದೊಡ್ಡವರ ನಿಯಂತ್ರಣಕ್ಕೊಳಪಟ್ಟದ್ದಕ್ಕೆ ಸಣ್ಣವರು ಸಹಜವಾಗಿಯೇ ಅದಕ್ಕೆ ಅವರು ಕೂಡ ಅದಕ್ಕೆ ನಿಯಾಮಕರಾಗಿರ್ತಾರೆ. ಮತ್ತೆ ಸಣ್ಣವರ ಕೈಯಲ್ಲಿ ಯಾವುದಿದೆ ಅದನ್ನ ದೊಡ್ಡವರು ಕೂಡ ನಿಯಂತ್ರಿಸ್ತಾನೆ ಇರ್ತಾರೆ. ಯಾಕಂದ್ರೆ ದೊಡ್ಡವರು ಮಾಡಿದಾಗಲೇ ಸಣ್ಣವರು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಇದೇ ಕಾರಣದಿಂದಾಗಿ ಕರ್ಮಾಭಿಮಾನಿ ಪುಷ್ಕರ, ಯಜ್ಞಾಭಿಮಾನಿ ದೇವತೆಗಳು ಅಂತೆಲ್ಲ ಬಂದಾಗ ಯಜ್ಞಾಭಿಮಾನಿಗಳು ಯಾರ್ಯಾರಾಗ್ತಾರೆ ಇಲ್ಲಿ ಮೇಲ್ಹಂತ ತನಕ ಹೋಗ್ತಾರೆ. ಯಜ್ಞಾಭಿಮಾನಿಗಳು ಅಂತಂದ್ರೆ 18ನೇ ಕಕ್ಷಾದಿಂದ ಮುಂದೆ 19, 20, 26, 27 ಕರ್ಮ ಪುಷ್ಕರ ಮೊದಲಾದವರು ಅವ್ರು ಮಾತ್ರ ಅಂತ ಅರ್ಥ ಅಲ್ಲ. ಮೇಲ್ಮೇಲೆ ಹೋದಂತ ಅವರು ಕೂಡ ಎಲ್ಲ ಕರ್ಮಾಭಿಮಾನಿಗಳೇ. ಗರುಡ, ಶೇಷ, ರುದ್ರ, ಮುಖ್ಯ ಪ್ರಾಣ ಪ್ರತಿಯೊಬ್ಬರು ಕೂಡ ಕರ್ಮಾಭಿಮಾನಿಗಳೇ, ಯಜ್ಞಾಭಿಮಾನಿಗಳೇ ಅವರು. ಆದರೂ ಕೆಲವರಿಗೆ ನೀವು ಕರ್ಮಾಭಿಮಾನಿಗಳಾಗಿ ಈ ಕೆಲಸವನ್ನು ಮಾಡಿಸಿರಿ ಅಂತ ಅವರು ಒಂದಿಷ್ಟು ಕೊಟ್ಟಿರ್ತಾರೆ. ತಮ್ಮ ಮೇಲ್ವಿಚಾರಣೆ ಇದ್ದೇ ಇರ್ತದೆ, ಸೂಪರ್ವಿಷನ್ ಇರೋದಿಲ್ಲ ಅಂತಲ್ಲ, ದೊಡ್ಡವರು ಸೂಪರ್ವಿಷನ್ ಇದ್ದೇ ಇರ್ತದೆ. ಆದ್ರೂ ಕೆಳಗಿನವರಿಗೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟು ಮಾಡಿಸ್ತಾರೆ. ಆ ಕೆಳಗಿನವರಿಗೆ ಅದನ್ನು ಮಾಡಿಸುವುದೇನಿದೆಯಲ್ಲ, ಕರ್ಮಾಭಿಮಾನಿ ಪುಷ್ಕರ ಮೊದಲಾದವರಿಗೆ, ಯಜ್ಞಾಭಿಮಾನಿಗಳಿಗೆ, ಮತ್ತೊಬ್ಬ ಯಜ್ಞಾಭಿಮಾನಿ ನಮ್ಮ ಪಾದಕ್ಕೆ ಅಭಿಮಾನಿಯಾಗಿದ್ದಾನಲ್ಲ, ಅವರೆಲ್ಲರೂ ಕೂಡ ಅವರವರ ಸಾಧನೆಯ ಭಾಗ ಇದೆ. ತಾವು ತಮ್ಮ ವೈಯಕ್ತಿಕ ಸಾಧನೆ ಮಾಡಿಕೊಳ್ಳುವುದಲ್ಲದೆ, ಶ್ರವಣ ಮನನ ಧ್ಯಾನ ಮೊದಲಾದವುಗಳನ್ನು ಮಾಡುವುದಲ್ಲದೆ, ನಮ್ಮ ಕಡೆಯಿಂದ ಎಲ್ಲಾ ಕಾರ್ಯವನ್ನು ಮಾಡಿಸಿ ಅದರಿಂದ ಅವ್ರ ಸಾಧನೆ ಆಯ್ತು ದುಪ್ಪಟ್ಟಾಗ್ತಾ ಹೋಯಿತು. ನಾವೊಬ್ಬರು ಸಾಧನೆ ಮಾಡ್ಲಿಕ್ಕೆ ತುಂಬಾ ಚಟಪಡಿಸ್ತಿರ್ತೇವೆ. ಅವ್ರು ಮತ್ತೊಬ್ಬರ ಕಡೆಯಿಂದಲೂ ಸಾಧನೆ ಮಾಡಿಸಿ ಅಷ್ಟೆಲ್ಲ ಕೆಲಸಗಳನ್ನು ಮಾಡಿಸಿ ಅವ್ರನ್ನ ಸರಿದಾರಿಗೆ ತಂದು ಮುಂದೆ ಹೋಗ್ಬೇಕಾದವರು. ಆದ್ರಿಂದ ಅವ್ರ ಪುಣ್ಯ ಹೆಚ್ಚಾಗ್ತಾ ಹೋಗ್ತಿತ್ತು. ಇದನ್ನೆಲ್ಲ ಶಾಸ್ತ್ರದಲ್ಲಿ ಋಗ್ಭಾಷ್ಯ ಮೊದಲಾದ ಕಡೆಗಳಲ್ಲಿ ಹೇಳಿದ್ದಾರೆ. ಒಬ್ಬನಿಗೆ ಎಷ್ಟು ಫಲ, ಅವನ ಉಪಾಧ್ಯಾಯನಿಗೆ ಎಷ್ಟು ಫಲ, ಅವನ ಉಪಾಧ್ಯಾಯನಿಗೆ ಎಷ್ಟು ಫಲ, ಆಚಾರ್ಯರಿಗೆ, ಮೇಲ್ಮಟ್ಟದ ಆಚಾರ್ಯರುಗಳಿಗೆ ಎಷ್ಟೆಷ್ಟು ಫಲ ಅಂತ ಅನ್ನೋದನ್ನೆಲ್ಲ ಶಾಸ್ತ್ರದಲ್ಲಿ ವಿಸ್ತೃತವಾಗಿ ಹೇಳಿದ್ದಾರೆ ಬೇರೆ ಕಡೆ. ಈಗ ಸದ್ಯ ನೆನಪು ಬರ್ತಿಲ್ಲ, ಮತ್ತೊಮ್ಮೆ ಹೇಳ್ತೇನೆ. ಅಂತೂ ಈ ಕೆಳಗಿನವರು ಮಾಡಿದ ಎಲ್ಲಾ ಕರ್ಮಗಳ ಫಲ ಮೇಲಿನವರಿಗೂ ಹೊಗೆ ಹೋಗ್ತಿರ್ತದೆ. ಈ ಆಧುನಿಕ ಜಗತ್ತಿನಲ್ಲಿ ಕೆಲವು ಫೈನಾನ್ಸ್ ಸ್ಕೀಮ್ಗಳು ಇರ್ತಾವಲ್ಲ, ಈ ಕೆಳಗಿನವರು ಹೆಚ್ಚು ಮೆಂಬರ್ಗಳು ಹೆಚ್ಚಾದಷ್ಟು ಆ ಮೇಲಿನವರಿಗೆ ಅದರದೊಂದಷ್ಟು ಭಾಗ ಶೇರ್ ಹೋಗ್ತಿರ್ತದಲ್ಲ, ಆ ತರ ಇದೆ. ಅವರೆಲ್ಲರಿಗೂ ಕೂಡ ಅದು ಇದ್ದೇ ಇದೆ. ಇವರಿಗೆ ದುಃಖ ಯಾರಿಗೆ? ಇದೆಲ್ಲ ಮಧ್ಯಮರಿಗೆ ದುಃಖ. ಉತ್ತಮನಾದ ಜೀವಕ್ಕೆ, ಉತ್ತಮನಾದ ಜೀವಾಭಿಮಾನಿಗೆ ಈ ದುಃಖ, ಭಯ ಇದ್ಯಾವುದು ಕೂಡ ಇಲ್ಲವೇ ಇಲ್ಲ. ಜನ್ಮಾಧಿಕೃತ ದುಃಖಂತು ದೇಹಮಾನ್ಯ ಸುರಸ್ಯ ಸುಪ್ತ್ಯಾದ್ಯಯಜಂ ದುಃಖಂ ಅಸುರೇಂದ್ರಿಯ ಮಾನಿನಃ ಕ್ಷುನ್ನಿಮಿತ್ತಂ ತು ಯದ್ ದುಃಖಂ ಪ್ರಾಣಮಾನ್ಯ ಸುರಸ್ಯೇತ್. ಇದು ನೋಡಿ, ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಅದೇನು ಅಂತಂದ್ರೆ, ಜನನ ಮರಣದಿಂದ ತೀವ್ರವಾದ ದುಃಖ ಆಗ್ತದಲ್ಲ ನಮಗೆ. ಈ ದುಃಖ ಎಲ್ಲ ಆಗೋದಿದು ಯಾರಿಗೆ? ನಾವು ಚಟಪಡಿಸ್ತಾ ಇದ್ದೀವಿ. ವಿಪರೀತ ದುಃಖ ನಮಗಾಯ್ತು, ಹಾಗಾಯ್ತು, ಹೀಗಾಯ್ತು, ಅದನ್ನು ಸಹಿಸಿಕೊಂಡು ಬದುಕಿದ್ದೇನೆ ಅಂತೆಲ್ಲ ನಾನಾ ಥರದ ಆಲೋಚನೆ ಮಾಡ್ತಿರ್ತೇವೆ. ವಸ್ತುತಃ ಈ ದುಃಖದ ಹೆಚ್ಚಿನ ಒತ್ತಡ ಯಾರಿಗೆ? ನಮಗಲ್ಲ ಅಂತ. ಅಲ್ಲಿರುವ ರಾಕ್ಷಸರಿಗೆ, ಆ ದುಷ್ಟ ಜೀವರಿಗೆ ಅದರ ಒತ್ತಡ ಎಲ್ಲವೂ ಕೂಡ. ಜೀವಾತ್ಮನಿಗಿಂತ ಹೆಚ್ಚಾಗಿ ಆ ದೇಹಕ್ಕೆ ಅಭಿಮಾನಿ ಅಂತ ಅಸುರನಿಗಿದೆ. ಅದು ದೇಹಮಾನಿ ಅಸುರಸ್ಯ. ಮತ್ತೆ
ಈ ಮಲಗಿದ್ದಾಗ, ಕನಸು ಕಂಡಾಗ, ಮೂರ್ಛೆ ಇತ್ಯಾದಿಗಳಿಂದ ಆಗೋ ದುಃಖ ಇದೆಯಲ್ಲ, ಅದು ಕೂಡ ಇಂದ್ರಿಯಾಭಿಮಾನಿ ಅಸುರನಿಗೆ ಹೆಚ್ಚು. ಒಂದೊಂದಕ್ಕೆ ಒಬ್ಬೊಬ್ಬ ಅಭಿಮಾನಿಗಳಿದ್ದಾರೆ. ದೇಹದಲ್ಲಿ ಜೀವಾಭಿಮಾನಿಯಾದಂತಹ ದೇಹಕ್ಕೆ ಸ್ವಾಮಿಯಾಗಿ ನಾವೊಬ್ರು ಇದ್ದೇವಲ್ಲ, ನಮ್ಗಿಂತ ಹೆಚ್ಚಾಗಿ ದೇಹಕ್ಕೆ ಅಭಿಮಾನಿಯಾದ ಒಬ್ಬ ದೇವತೆ ರಾಕ್ಷಸ ಇದ್ದಾನಲ್ಲ, ಆ ದೇಹಕ್ಕೆ ಅಭಿಮಾನಿಯಾದ ರಾಕ್ಷಸನಿಗೆ ಜನ್ಮ ಮರಣಗಳ ದುಃಖ, ಸ್ವಪ್ನ, ಆಮೇಲೆ ನಿದ್ದೆ ಬರದೇ ಇರುವುದು, ವಿಪರೀತ ನಿದ್ರೆ ಬರುವುದು, ಮೂರ್ಛೆ, ಅಶಕ್ತಿ, ಇದೆಲ್ಲ ಇಂದ್ರಿಯಾಭಿಮಾನಿ ದೈತ್ಯನಿಗೆ. ಅದಕ್ಕೊಬ್ಬ ಮತ್ತೊಬ್ಬ ದೈತ್ಯ ಇದ್ದಾನೆ, ಅವನಿಗೆ ಇವೆಲ್ಲ ಬರೋದು. ಇನ್ನ ಹಸಿವಾಗ್ತದಲ್ಲ, ವಿಪರೀತ ಹಸಿವಿನ ದುಃಖ ಇತ್ಯಾದಿಗಳೆಲ್ಲ ಆಗೋದು ಯಾರಿಗೆ ಅಂತಂದ್ರೆ ಪ್ರಾಣಮಾನಿ ಆದಂತಹ ಮತ್ತೊಬ್ಬ ಅಸುರನಿಗೆ. ಒಂದೊಂದಕ್ಕೊಬ್ಬೊಬ್ಬರು ಅಭಿಮಾನಿಗಳಿದ್ದಾರೆ, ಅವರಿಗೆ ಆ ದುಃಖ. ಕ್ಷುಣ್ಯಮಿತ್ತಂ ತು ಯದ್ ದುಃಖಂ ಪ್ರಾಣಮಾನಿ ಅಸುರಸ್ಯ ತತ. ಭಯ ತರ್ಷಾದಿಜಂ ದುಃಖಂ ಮನೋಮಾನಿ ಅಸುರಸ್ಯ ಚ. ಮುಂದೆ ಭಯ, ಆಮೇಲೆ ನೀರಡಿಕೆ ಮೊದಲಾದವುಗಳಿಂದ ಆಗುವ ದುಃಖ ಇದೆಯಲ್ಲ, ಅದು ಮನೋಭಿಮಾನಿಯಾದಂತಹ ರಾಕ್ಷಸನಿಗೆ. ಕೇವಲಂ ತು ಆಂತರಂ ದುಃಖಂ ಬುದ್ಧಿಮಾನಿ ಅಸುರಸ್ಯ ಚ. ಚಿಂತೆಯಿಂದ ಆಗುವ ದುಃಖ ಇದೆಯಲ್ಲ, ಮಾನಸಿಕವಾದಂತಹ ದುಃಖ, ಅದು ಬುದ್ಧಿಗೆ ಅಭಿಮಾನಿಯಾದಂತಹ ಅಸುರನಿಗೆ ಬರೋದು ಸಾಧ್ಯ. ಆಂತರಂ ಯತ್ಕಿಂಚಿತ್ ಅನಿಷ್ಟ ನಿಶ್ಚಯ ನಿಮಿತ್ತಕಂ ಅಂತ ಅದನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಾವುದೋ ಅನಿಷ್ಟವಾದ ಒಂದು ಕೆಲಸ ಆಯಿತು, ಅದ್ರ ಬಗ್ಗೆ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದೆವು, ಅಥವಾ ಅನಿಷ್ಟ ಕಾರ್ಯ ಮಾಡಿದ ಮೇಲೆ ಅದರಿಂದ ಏನೋ ಒಂದು ಮನಸ್ಸಿನ ಮೇಲೆ ಒಂದು ತರಂಗ ಹೇಳ್ತದಲ್ಲ, ಮನಸ್ಸಿನ ಪದರದ ಆಳಗಳಲ್ಲಿ, ಅದೆಲ್ಲವೂ ದುಃಖ ಆಗೋದು ಯಾರಿಗೆ ಅಂತಂದ್ರೆ ಈ ಬುದ್ಧಿಮಾನಿಯಾದ ದೈತ್ಯನಿಗೆ. ಬುದ್ಧಿ ಅಂದ್ರೆ ಏನು? ನಿಶ್ಚಯಾತ್ಮಿಕ ಬುದ್ಧಿ, ಚಿತ್ತಂತು ಸ್ಮೃತಿ ಕಾರಣಂ. ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಮತ್ತು ಕೆಲವು ಕಡೆ ಬೇರೆ ಬೇರೆ ಕಡೆ ಬಂದಿದೆ. ಚಿತ್ತ ಬಹುಸ್ಮರಣ ಕಾರಕಂ, ಬಹಳ ಸ್ಮರಣೆಗೆ ಕಾರಣವಾದದ್ದು ಒಂದು ಬೇರೆ ಇಂದ್ರಿಯ ಇದೆ, ಅಲ್ಪ ಸ್ಮರಣೆಗೆ ಕಾರಣವಾದಂತಹ ಬೇರೆ ಇಂದ್ರಿಯ ಇದೆ. ಇದೆಲ್ಲ ಮನಸ್ಸಿನವೇ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಹೀಗೆಲ್ಲ ಇವೆ. ಬಹುಸ್ಮರಣ ಶಕ್ತಿಸ್ತು ಚೇತನೆ ತೆವಿದೀಯತೆ. ಬಹಳ ಜನ್ಮಾಂತರದ ಸ್ಮರಣೆಗಳು ಇತ್ಯಾದಿಗಳಿಗೆಲ್ಲಕ್ಕೂ ಕಾರಣವಾದ ಮನಸ್ಸಿನ ಒಂದು ಭಾಗಕ್ಕೆ ಚೇತನ ಅಂತ ಕರೀತಾರೆ. ಅಲ್ಪ ಸ್ಮರಣೆ ಕಾರಣವಾದಲ್ಲೂ ಕೂಡ ಚಿತ್ತ, ಹೀಗೆ ಅದನ್ನು ವರ್ಣಿಸ್ತಾರೆ. ಈ ಬುದ್ಧಿ ಅಭಿಮಾನಿ ದುಃಖ ಈ ಚಿಂತೆಯಿಂದ ಬರುವ ದುಃಖವನ್ನು ಹೊಂದುತ್ತಾನೆ. ಮುಂದೆ ನೀಚೋಸ್ಮೀತಿತು ಯದ್ ದುಃಖಂ ಅಹಂ ಮಾನಿ ಅಸುರಸ್ಯ ಚತ. ಅಪಮಾನ ಆದಾಗ, ಯಾರಿಂದ ಅಪಮಾನ ಆಯ್ತು, ನಾನು ಸಣ್ಣವನಾದೆ, ನಾನು ನೀಚನಾದ್ನಲ್ಲ ಅವ್ರ ಕಣ್ಣೆದುರಿಗೆ, ಅವ್ರ ಕಣ್ಣಲ್ಲಿ ನಾನು ಕೀಳಾದ್ನಲ್ಲ. ನೀಚ ಅನ್ನೋದಕ್ಕೆ ಕೀಳು ಅಂತ ಕನ್ನಡದಲ್ಲಿ ಹೆಚ್ಚು ಸ್ವಚ್ಛವಾದಂತಹ ಸ್ಪಷ್ಟವಾದಂತಹ ಅನುವಾದ. ಈ ದುಃಖ ಇದೆಯಲ್ಲ, ಇದು ಅಹಂಕಾರಕ್ಕೆ ಅಭಿಮಾನಿಯಾದಂತಹ ಒಬ್ಬ ದೈತ್ಯನಿಗೆ. ವಸ್ತುತಃ ಇದೆಲ್ಲ ನಮಗಾಗೋದಿಲ್ಲ, ಬಹಳ ನಮಗಾಗೋದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸ್ವಲ್ಪ ಸ್ವಲ್ಪ ಮಾತ್ರ. ಮತ್ತೆ ಅತೀತಾದಿ ಸ್ಮೃತಿಯ ದುಃಖಂ ಚಿತ್ತಮಾನಿ ಅಸುರಸ್ಯ ಜತ. ಹಿಂದೆ ನಡೆದದ್ದು, ಮುಂದೆ ನಡೀಬೇಕಾದದ್ದು, ಅತೀತ ಅನಾಗತ ಅನಿಷ್ಟಗಳು, ಇವೆಲ್ಲ ಆ ಚಿತ್ತಮಾನಿಯಾದಂತಹ ದೈತ್ಯನಿಗೆ ಆಗ್ತದೆ. ಜೀವಮಾನ್ಯ ಸುರಸ್ಯ ಸ್ಯಾತ್ ಸರ್ವಂ ತತ್ ಸಮುದಾಯತಃ. ಮತ್ತೆ ಇವಿಷ್ಟೇ ದುಃಖಗಳನ್ನ ದೇಹ, ಇಂದ್ರಿಯ, ಮನಸ್ಸು, ಚಿತ್ತ ಅಂತೆಲ್ಲ ಹೇಳಿದ್ರಲ್ಲ, ಇವೆಲ್ಲಾ ದುಃಖಗಳ ಒಂದು ಕಾಂಬಿನೇಷನ್ ಯಾರಿಗಾಗ್ತದೆ ಅಂತಂದ್ರೆ ಜೀವಾಭಿಮಾನಿ ಅಂತ ಕಲಿಗಾಗ್ತದೆ. ಜೀವಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ, ರಾಕ್ಷಸರಲ್ಲಿ ಕಲಿ. ಅವನಿಗೆ ಈ ಎಲ್ಲಾ ದುಃಖಗಳು ಒಟ್ಟಿಗೆ ಬರ್ತಾವಂತೆ. ಸರ್ವಂ ತತ್ ಸಮುದಾಯತಃ. ಅಷ್ಟು ದುಃಖಕ್ಕೆ ಅವನೇ ಭಾಗಿದಾರ ಆಗಿರ್ತಾನೆ ಯಾವತ್ತೂ ಕೂಡ. ಇದನ್ನ ಈ ನಮ್ಮ ದುಃಖದ ಪಾಲನ್ನು ಹಂಚಿಕೊಳ್ಳಿಕ್ಕೆ ಯಾರ್ಯಾರೋ ರಾಕ್ಷಸರಿದ್ದಾರೆ ಅಂತ ಆಯ್ತಲ್ಲ. ಹಾಗಾದ್ರೆ ಇಷ್ಟು ದುಃಖದ ಒತ್ತಡ ಎಲ್ಲ ನಮ್ಮ ಮೇಲೆ ಇರುವಂತೆ ಕಾಣಿಸ್ತದಲ್ಲ, ಇದು ಯಾಕೆ ನಮಗಿಷ್ಟು ದುಃಖ ಇರುವಂತೆ ಕಾಣಿಸ್ತದಲ್ಲ ಅಂತಂದ್ರೆ, ನಮಗೆ ಈ ಎಲ್ಲ ವಿಷಯಗಳೇ ಗೊತ್ತಿಲ್ಲ. ನಮಗಿರೋ ಗೊತ್ತಿರೋ ವಿಷಯ ಏನು? ನಾವು ನಮ್ ಸುತ್ತಮುತ್ತಲು ಕಣ್ಣಿಗೆ ಏನು ಕಾಣ್ತದೋ ಇಷ್ಟೇ ನಮದು. ದೇವರಿದ್ದಾನೆ ಅಂತಾನೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇನ್ನು ಬಹುತೇಕ ಜನರಿಗೆ ದೇವ್ರ ಬಗ್ಗೆ ಗೊತ್ತಿದೆ. ದೇವ್ರ ಬಗ್ಗೆ ವಿಧಿಪೂರ್ವಕವಾಗಿಯೋ ಅವಿಧಿಪೂರ್ವಕವಾಗಿಯೋ ಪೂಜೆ ಮಾಡ್ತಾರೆ. ಕೆಲವರಿಗೆ ಏನೂ ಗೊತ್ತಿಲ್ಲ, ಕೆಲವರಿಗೆ ಅದಾದ್ರೂ ಗೊತ್ತಿದೆ. ಇನ್ ಕೆಲವರಿಗೆ ಕೆಲವು ದೇವತೆಗಳ ಬಗ್ಗೆ ಗೊತ್ತಿದೆ, ತಾರತಮ್ಯ ಗೊತ್ತಿಲ್ಲದೆ ಇರಬಹುದು ಅಂತ ದೇವತೆಗಳ ಬಗ್ಗೆ ಗೊತ್ತಿದೆ. ದೈತ್ಯರ ಬಗ್ಗೆ ಯಾರಿಗೆ ಎಷ್ಟು ಜನರಿಗೆ ಗೊತ್ತಿದೆ?
ಇಂದ್ರಿಯಕ್ಕೊಬ್ಬ, ಅಹಂಕಾರಕ್ಕೊಬ್ಬ, ದೇಹಕ್ಕೊಬ್ಬ, ಜೀವಕ್ಕೊಬ್ಬ ದೈತ್ಯ ಇದ್ದಾನೆ, ಅವರೆಲ್ಲ ನಮ್ಮ ಕಡೆಯಿಂದ ಈ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಈ ಎಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಈ ದುಃಖವೆಲ್ಲವೂ ನನ್ನದೇ ಅಂತ ಇವನು ಚಡಪಡಿಸ್ತಿದ್ದಾನೆ. ವಸ್ತುತಃ ಆಗಿರುವುದಕ್ಕಿಂತ ಹೆಚ್ಚು ಇವನ್ ಚಡಪಡಿಕೆ ಹೆಚ್ಚು. ಇದನ್ನ ಗಮನಿಸಿ. ಇವನಿಗೆ ದುಃಖ ಆಗ್ತಿಲ್ಲ ಅಂತ ನಾವು ಹೇಳ್ಬಾರ್ದು. ದುಃಖ ಆಗಿಲ್ಲ ಅಂತ ಅನ್ನೋದು ಸಾಕ್ಷ್ಯಾನುಭವಕ್ಕೆ ವಿರುದ್ಧ. ಈಗ ನಾವು ಕಪ್ಪೆ ಚಿಪ್ಪನ್ ಬೆಳ್ಳಿ ಅಂತ ತಿಳ್ಕೊಂಡ್ವಿ, ಬೆಳ್ಳಿ ಅಲ್ಲದೆ ಇದ್ದದನ್ನ ಬೆಳ್ಳಿ ಅಂತ ತಿಳ್ಕೊಂಡ್ವಿ, ಹಾವು ಅಲ್ಲದೆ ಇದ್ದದನ್ನ ಹಾವು ಅಂತ ತಿಳ್ಕೊಂಡ್ವಿ, ಹಗ್ಗವನ್ನ. ಸುಖ ಅಲ್ಲದೆ ಇದ್ದದನ್ನ ಸುಖ ಅಂತ ಯಾವತ್ತೂ ಮನುಷ್ಯ ತಿಳ್ಕೊಳ್ಳೋದಿಲ್ಲ. ಸುಖ ಆಯ್ತು ಅಂತಂದ್ರೆ ಸುಖ ಸುಖನೇ. ಅದು ಸುಖದ ಕಾರಣ ಸಿಲ್ಲಿ ಆಗಿರ್ಬೋದು. ಹಾಲನ್ನು ಕುಡಿದ್ರೆ ಸುಖ ಆಗ್ತದೆ, ಹಿಟ್ಟಿನ ನೀರನ್ನು ಕುಡಿದ್ರು ಕೂಡ ಅಷ್ಟೊತ್ತು ಅವನಿಗೆ ಸುಖ ಆಯ್ತು, ಅವನಿಗೂ ಸುಖ ಆಗಿತ್ತು, ಅವನು ಕುಣಿದಾಡಿದ ಅಂತಿದೆ ಮಹಾಭಾರತ ತಾತ್ಪರ್ಯದಲ್ಲಿ. ಈಗ ಅವನಿಗೆ ಸುಖ ಆಗಿದ್ದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಆ ಸುಖ ಆಗಿದ್ದ ಕಾರಣ ಅವನೇನು ತಿಳ್ಕೊಂಡಿದ್ದಲ್ಲ, ಕಾರಣ ಮಾತ್ರ ಹಾಲು ಅಂತ ತಿಳ್ಕೊಂಡಿದ್ದಲ್ಲ, ಅದು ತಪ್ಪಷ್ಟೇ. ಸುಖದ ಅನುಭವವನ್ನು ಯಾವತ್ತೂ ಅಲ್ಲಗಳಿಲಿಕ್ಕೆ ಬರೋದಿಲ್ಲ, ದುಃಖದ ಅನುಭವವನ್ನು ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಇವನಿಗೂ ದುಃಖದ ಅನುಭವ ಇದ್ದೇ ಇದೆ. ನಮಗೆ ನಿಮಗೆ ಆ ದೇಹದಲ್ಲಿ, ಆ ದೇಹ ನಮ್ಮದು ಅಂತ ಕರೆಸ್ಕೊಳ್ಳುವಂತದ್ದು ಒಂದು ಜೀವ ಇದೆಯಲ್ಲ, ಪ್ರಾರಬ್ಧ ಕರ್ಮಕ್ಕನುಸಾರ ಆಯಾ ದೇಹ ನಮಗೆ ಬಂದಿದೆಯಲ್ಲ. ಯಾಕಂದ್ರೆ ಕಲಿ ಮೊದಲಾದವರು ಎಲ್ಲ ಕಡೆ ಇದ್ದಾರೆ. ನಾನು ಇಲ್ಲೇ ಇದ್ದೇನೆ, ಇವ್ರು ಇಲ್ಲೇ ಇದ್ದಾರೆ, ನೀವು ಅಲ್ಲೇ ಇದ್ದೀರಿ, ಇವರು ಅಲ್ಲೇ ಇದ್ದಾರೆ, ನಿಮ್ ದೇಹದಲ್ಲೇ ಇದ್ದಾರೆ. ನಾವು ನಮ್ಮ ದೇಹದಲ್ಲೇ ಇದ್ದೀವಲ್ಲ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ. ನಮಗೆ ದುಃಖ ಆಗಿದೆ, ಸುಖವೂ ಆಗಿದೆ, ಆದ್ರೆ ಅದರ ಪ್ರತಿಕ್ರಿಯೆ ಅನ್ನೋದು ಬಹಳ ತೀವ್ರವಾಗಿರ್ತದೆ ಅಷ್ಟೇ. ಎಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚು ನಮ್ದು ಪ್ರತಿಕ್ರಿಯೆ ಇರ್ತದೆ. ಇದು ನಾನು ಈ ಮಾತು ಹೇಳಿದ್ರೆ ಹಾಗೇನಿಲ್ಲ, ನಮ್ ದುಃಖ ಇವ್ರಿಗೇನು ಗೊತ್ತಾಗ್ತದೆ ಅಂತ ಜನ ಅನ್ಬೋದು ಒಂದು ಬಾರಿ. ಆದ್ರೆ ವಸ್ತುತಃ ಮನುಷ್ಯನ ಸ್ವಭಾವ ಹೇಗಿರ್ತದೆ, ಪ್ರವೃತ್ತಿ ಹೇಗಿರ್ತದೆ ಅಂತಂದ್ರೆ, ಯಾವತ್ತೂ ಕೂಡ ಅವನ ಸ್ವಭಾವ ಹಾಗೆ. ಅದನ್ನ ಹೆಚ್ಚು ಡಿಸ್ಪ್ಲೇ ಮಾಡ್ತಾನೆ, ಹೊರಗೆ ಅದನ್ನ ಹೊರ ಹಾಕ್ತಾನೆ. ನೀವು ಒಬ್ರು ಯಾರು ಹುಟ್ಟಲಿ, ಯಾರೊಬ್ರು ಸಾಯಲಿ, ಈ ವೇದಾಂತವನ್ನು ಇಲ್ಲಿ ಹೇಳಿದ ವೇದಾಂತವನ್ನ ಅಲ್ಲಿ ಅನ್ವಯಿಸಿ ನೋಡಿ. ಸತ್ತಿದ್ದಕ್ಕೆ, ಒಬ್ಬ ಬಂಧು ಸತ್ತಿದ್ದಕ್ಕೆ ಸುತ್ತಮುತ್ತಲಿದ್ದವ್ರಿಗೆ ದುಃಖ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಹಾಗೆ ನಾನು ಹೇಳಲಿಕ್ಕೆ ಹೊರಟಿಲ್ಲ. ದುಃಖ ಆಗಿದೆ. ಇವರು ಎಷ್ಟು ದುಃಖ ಆಗಿದೆ, ಆ ದುಃಖವನ್ನು ಅಳಿಲಿಕ್ಕೆ ನಮ್ಮ ಹತ್ರ ಏನು ಯಂತ್ರ ಇಲ್ಲ. ಆ ಅಳಿಲಿಕ್ಕೆ ಒಂದೇನಾದ್ರು ಯಂತ್ರ ಇದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಅವ್ರಿಗೆ ಆಗಿರುವ ದುಃಖಕ್ಕಿಂತ ಅವರನ್ನು ತೋರಿಸುವ ರೀತಿ ಜನ ಹೆಚ್ಚಿದೆ. ಇದು ಮನುಷ್ಯನ ಸ್ವಭಾವ. ಇದು ಅದು ಯಾಕೆ ಹಾಗೆ ಮಾಡ್ತಾನೆ ಅಂತಂದ್ರೆ, ದುಃಖ ಆದಾಗ ಹೇಗೆ ಪ್ರತಿಕ್ರಿಯಿಸಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯಾರ್ಯಾರನ್ನ ನೋಡಿ ಕಲ್ತಿರ್ತಾನೆ. ಇದು ಮನುಷ್ಯನ ಸ್ವಭಾವ ಇದೆ, ಖಂಡಿತ. ಇದು ಸುಳ್ಳಲ್ಲ. ಏನ್ ಇಷ್ಟು ಕ್ರೂರವಾಗಿ ಮಾತಾಡ್ತಾನೆ ಈ ಮನುಷ್ಯ ಅಂತ ಯಾರಿಗಾರು ನನ್ನ ಬಗ್ಗೆ ಅನಿಸ್ಬೋದು, ವರ್ಷತನ ಅಂತೂ ಅನಿಸ್ಬೋದು. ವಸ್ತುತಃ ಇದು ಸಹಜ ಸಂಗತಿ. ಅವ್ನಿಗೆ ಏನಾಗಿರ್ತದೆ ಅದಕ್ಕಿಂತ ಹೆಚ್ಚು ಅವನು ತೋರಿಸ್ತಾನೆ. ಆ ಮೂಲಕ ಅವನಿಗೆ ಏನೇನೋ ಕೆಲವು ಅವಶ್ಯಕತೆಗಳಿರ್ತವೆ. ನಿಮ್ಮ ಸುಖದಲ್ಲಿ ಬಂದು ನಿಮ್ಮ ಸುಖಕ್ಕೆ ನಾನು ಭಾಗಿದಾರ ಅಂತ ತೋರಿಸ್ಕೊಳ್ಳೋದು, ನಿಮ್ಮ ದುಃಖದಲ್ಲಿ ಬಂದು ನಾನು ನಿಮ್ಮ ದುಃಖಕ್ಕೆ ಭಾಗಿದಾರ ಆಗಿದ್ದೇನೆ ಅಂತ ತೋರಿಸ್ಕೊಳ್ಳೋದು, ಇವೆಲ್ಲ ಕೆಲವು ಅವಶ್ಯಕತೆಗಳಿರ್ತವೆ ಮನುಷ್ಯನಿಗೆ. ಅವನ ಮನಸ್ಸಿನ ಆಳದಲ್ಲಿ ಇಂಥ ಭ್ರಮೆಗಳೆಲ್ಲ ತುಂಬಿರ್ತವೆ. ಆ ಭ್ರಮೆಗಳನ್ನು ಒಂದು ಸಮಾಜ ಅವನಿಗೆ ಕಲಿಸಿರ್ತದೆ. ಆದ್ರಿಂದಲೇ ಅವನು ಎಷ್ಟು ಆಗಿದೆಯೋ ವಾಸ್ತವಿಕವಾಗಿ ಅದಕ್ಕಿಂತ ಹೆಚ್ಚು ತೋರಿಸ್ತಾನೆ. ಆಗಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಎಷ್ಟು ಆಗಿದೆ ಅನ್ನೋ ಅಳಿಲಿಕ್ಕೆ ನಮ್ಮ ಹತ್ರ ಯಂತ್ರ ಇಲ್ಲ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಏನ್ ಕೊಡಬಹುದು ಅಂತಂದ್ರೆ, ಈ ದ್ರೌಪದಿಯ ದೇಹದಲ್ಲಿ ಅಷ್ಟು ಜನ ದೇವತೆಗಳಿದ್ರಲ್ಲ. ಶ್ಯಾಮಲ ಇದ್ಲು, ಆಮೇಲೆ ಶಚಿ ಇದ್ಲು, ಭಾರತಿ ಇದ್ಲು, ಉಷಾದೇವಿ ಇದ್ಲು, ಪಾರ್ವತಿ ಇದ್ಲು. ಅವರೆಲ್ಲರಿಗೂ ಕೂಡ ಅವ್ರ ಹಾಲು ನೀರಿನಲ್ಲಿ ಹೇಗೆ ಬೆರೆತು ಹೋಗಿರ್ತದೆ ಹಾಗೆ ಬೆರೆತು ಹೋಗಿದ್ರು ಅಂತ ಮಹಾಭಾರತ ಆತ್ಮನಿರ್ಣಯದಲ್ಲಿದೆ. 18ನೇ 19ನೇ ಅಥವಾ 20ನೇ ಅಧ್ಯಾಯ ತೆಗೆದು ನೋಡಿದ್ರೆ ಅಲ್ಲಿ ಹಾಗಿದೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಉಳಿದವ್ರು ಇದ್ದಾರೆ ಅಂತ ಗೊತ್ತಿದ್ದಿಲ್ಲ ಅಂತೆ. ಅದು ಯಾಕೆಂದ್ರೆ ಈ ಶರೀರದ ಬಂಧನ. ಇದು ಬಹಳ ಸ್ವಾರಸ್ಯ. ಅವರು ಮೇಲ್ ಲೋಕದಲ್ಲಿದ್ದಾಗ ಇವಳು ಶ್ಯಾಮಲ ಅಂತ ಶಚಿಗೆ ಗೊತ್ತು, ಅವಳು ಶಚಿ ಅಂತ ಉಮೆಗೆ ಗೊತ್ತು, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಗೊತ್ತು. ಶರೀರದಲ್ಲಿ ಹುಟ್ಟಿ ಬಂದ್ರಲ್ಲ, ಮುಗಿತು. ನಾವೆಲ್ಲರೂ ಒಬ್ಬರೊಬ್ಬರೇ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು. ಆದ್ರಿಂದಲೇ ನಿನ್ಗೆ 5 ಜನ ಗಂಡಂದ್ರಾಗ್ಲಿ ಅಂತ ಅಂದ್ಬಿಟ್ರೆ ಒಬ್ಬರಿಗೆ 5 ಜನ ಗಂಡಂದ್ರ ಆಗೋದು ಹೇಗೆ ಅಂತ ಅವ್ರು ತಡ್ಪಡಿಸಿದ್ರು. ಇದು ತಾತ್ಪರ್ಯ ನಿರ್ಣಯದಲ್ಲಿದೆ. 5 ಜನ ಆಗಿದ್ದು ಅಂತ ನಾವು ಇಷ್ಟು ಜನ ಇದ್ದೀವಿ ಅಂತ ದೇವತೆಗಳಿಗೆ ಗೊತ್ತಾಗೋದಿಲ್ಲ. ಇನ್ನು ನಮಗೇನು ಗೊತ್ತಾಗೋದು? ನಮ್ಮ ಸುತ್ತಮುತ್ತಲು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಇಲ್ಲಿ ಯಾರೋ ರಾಕ್ಷಸರಿದ್ದಾರೆ, ನಮ್ಗೇನ್ ಗೊತ್ತಾಗ್ತದೆ? ನಮ್ಮ ಮನಸ್ಸಿನ ಪ್ರವೃತ್ತಿ, ಇಂದ್ರಿಯಗಳ ಪ್ರವೃತ್ತಿ ತೀರಾ ಬಹಿರ್ಮುಖ. ಉಪನಿಷತ್ತು ಹೇಳುವಂತೆ ಪರಾಂಚಿ ಖಾನಿ ವಿತರಣ ಸ್ವಯಂಭೂ ಅಂತ ಬರೇ ಹೊರಗಿಂದ ಗಮನಿಸ್ತದೆ. ಅದಕ್ಕೆ ಅಂತರ್ಮುಖಿತ್ವ ಬರೋದೇ ಇಲ್ಲ. ಹೊರಗಿಂದಕ್ಕೆ ಅದು ಪ್ರತಿಕ್ರಿಯಿಸ್ತಾ ಹೋಗ್ತದೆ ಪ್ರತಿಯೊಂದಕ್ಕೂ. ಇದಕ್ಕೆ ಅಂತರ್ಮುಖಿತ್ವ ಬರೋದೇ ಇಲ್ಲ ಅಂತ ಆದಾಗ ಒಳಗಿಂದ ಕಾಣಿಸೋದು ಯಾವಾಗ? ಇದಕ್ಕೆ ಎಷ್ಟು ಕಷ್ಟ ಶಾಸ್ತ್ರದಲ್ಲಿ ಈಗ ನಮ್ಗೆ ಬರ್ತಾ ಇರೋದಿಲ್ಲ ಶಾಸ್ತ್ರದ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನದಲ್ಲಿ ಎಷ್ಟು ದಾರ್ಢ್ಯ ಬೇಕು ನಮಗೆ. ಅಪರೋಕ್ಷ ಜ್ಞಾನ ಬರೋದು ಇನ್ನೂ ಬಹಳ ವಿಳಂಬ ಇದೆ, ಅದು ವಿಷಯ ಬೇರೆ. ಪರೋಕ್ಷ ಜ್ಞಾನದಿಂದ ಅದು ಕೂಡ ನಮ್ಗೆ ಎಷ್ಟು ಸಂಗತಿಗಳು, ಎಷ್ಟು ಕಷ್ಟಪಟ್ಟು ತಿಳ್ಕೋಬೇಕಾಗಿದೆ. ಅದರಿಂದ ಅವನಿಗೆ ಇದೇನು ತಿಳಿಯೋದೇ ಇಲ್ಲ. ಆ ದೇವಿಯರಿಗೆ ತಿಳಿಲಿಲ್ಲ.
ಯಾಕೆ ಅಲ್ಲಿ ತಾತ್ಪರ್ಯ ಮತ್ತೊಂದು ಕಾರಣ ಕೊಡ್ತಾರೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಮನುಷ್ಯ ಪುತ್ರತಾಯಾಶ್ಚ ಮಾನುಷೋ ಭಾವ ಏತಯೋಗ. ಈ ಶ್ಲೋಕ ಪ್ರತಿಯೊಂದು ಪ್ರವಚನದಲ್ಲೂ ನಾನು ಹೇಳೇ ಇರ್ತೇನೆ, ಎಲ್ಲಿ ಹೋದಾಗೆಲ್ಲ. ಯಾಕೆ ಅಂತಂದ್ರೆ ನಮ್ಮನ್ನು ಎಚ್ಚರಿಸುವ ಶ್ಲೋಕ ಇದು. ಮಾನುಷಾನ್ನೋಪಭೋಗೇನ, ನಾವು ಇಷ್ಟೆಲ್ಲ ಸ್ವಚ್ಛತೆ ಶುದ್ಧಿ ಮಡಿ ಮೇಲೆ ಯಾವುದು ಬೇಕು, ನನ್ಗೆ ಬೇಡ ಅಂತಂತಿಲ್ಲ. ಅದು ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ, ನಮಗೆ ಅಡಿಗೆ ಮಾಡಿ ಹಾಕುವವರು ಯಾರು? ಮನುಷ್ಯರು. ಬಡಿಸುವವರು ಯಾರು? ಅವರು ಮನುಷ್ಯರೇ. ನಾವು ಮನುಷ್ಯರು. ನಮ್ಮ ದುಡಿಮೆಯಿಂದ ಅನ್ನವನ್ನು ತಂದು ನಾವು ಸಂಪಾದನೆ ಮಾಡಿದ್ದೇವೆ. ನಾವು ನ್ಯಾಯಪೂರ್ವಕವಾಗಿ ದುಡಿದಿದ್ದೀವ? ಇಲ್ಲ. ನಮ್ಮ ಅನ್ಯಾಯ ಅಲ್ಲಿ ಸೇರ್ಕೊಂಡಿದೆ. ಆಹಾರ ಪದಾರ್ಥಗಳು ಮನೆಗೆ ಬಂದು ಬೀಳುವಾಗಲೇ ಅಲ್ಲಿ ಒಂದಿಷ್ಟು ಅನ್ಯಾಯದ ಅಂಶ ಸೇರ್ಕೊಂಡಿದೆ. ಯಾರೂ ಕೂಡ 100% ಪ್ರಾಮಾಣಿಕದಿಂದ ದುಡಿಮೆ ಮಾಡೋದಿಲ್ಲ, ಹೌದಲ್ಲ? ಇದಾದ್ಮೇಲೆ ಅಡಿಗೆ ಮಾಡುವವರು ಮನುಷ್ಯರು, ದುಡಿದು ತಂದು ಹಾಕಿದವರು ಮನುಷ್ಯರು, ಅಡಿಗೆ ಮಾಡಿದವರು ಮನುಷ್ಯರು, ಬಡಿಸೋರು ಮನುಷ್ಯರು. ಇನ್ನು ನಮ್ಮ ಗತಿ ಏನಾದಿತ್ತು? ನಮ್ಮ ರಕ್ತ ಮಾಂಸಗಳ ಗತಿ ಏನಾದಿತ್ತು? ಅದು ಮಾನುಷಾನ್ನೋಪಭೋಗೇನ. ಇದು ದ್ರೌಪದಿ ಮತ್ತು ದುಷ್ಟದ್ಯುಮ್ನರ ಕಥೆ ಅಂತ ಹೇಳಿದ್ದಾರೆ. ಸ್ವತಃ ದ್ರೌಪದಿ ಶರೀರದ ಕಥೆ ಅದು. ಭಾರತೀ ದೇವಿಗೆ ಹಾಗಾಗಿರ್ಲಿಕ್ಕಿಲ್ಲ, ಉಳಿದವರಿಗೆ ಆಗಿತ್ತು. ಅವರು ಮನುಷ್ಯರು ತಮ್ಮನ್ನು ಮನುಷ್ಯರು ಅಂತ ತಿಳ್ಕೊತಾ ಇದ್ರು. ದುಶಾಸನ ಮುಟ್ಲಿಕ್ಕೆ ಬಂದಾಗ ಭಯ ಆಗಿತ್ತು, ಅವರಿಗೆ ಆತಂಕ ಆಗಿತ್ತು. ದ್ರೌಪದಿಗೆ ಆಗಲಿಲ್ಲ. ಅಂತ ಶರೀರ ಕಾಯ್ತಲ್ಲ. ನೀವು ಶರೀರವನ್ನು ಗಮನಿಸಿ, ಶರೀರ ಹೇಗೆ ಪ್ರತಿಕ್ರಿಯಿಸ್ತು? ದುಶಾಸನ ಹಿಡಿಲಿಕ್ಕೆ ಬಂದಾಗ ಶರೀರ ಹೇಗೆ ಪ್ರತಿಕ್ರಿಯಿಸ್ತು? ದ್ರೌಪದಿ ಏನು, ಭಾರತೀ ದೇವಿ ಏನು ಪ್ರತಿಕ್ರಿಯಿಸಿದ್ಲು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವಳು ಪ್ರತಿಕ್ರಿಯಿಸೋದೇ ಇಲ್ಲ, ಗೊತ್ತಿದೆ ನಮ್ಗೆ. ಅವಳಿಗೆ ಆತಂಕ ಆಗೇ ಇಲ್ಲ. ಅಂತೂ ಉಳಿದವರು ಅಲ್ಲಿ ಇದ್ದದ್ರಿಂದ ಅವರು ಪ್ರತಿಕ್ರಿಯಿಸಿದ್ರು. ಆ ಉಳಿದವರು ಇದ್ದದ್ದು ಹೊರಗಿನವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಹೊರಗಿನವ್ರಿಗೆ ಕಣ್ಣಿಗೆ ಕಾಣಿಸೋದು, ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಮಾನುಷಾನ್ನೋಪಭೋಗೇನ ಸಂಸರ್ಗ ಮಾನುಷೇಷ. ಇದು ಬಹಳ ಅದ್ಭುತ. ಈ ಜಗತ್ತಿನಲ್ಲಿ ನಾವು ಕಣ್ಣು ಬಿಟ್ಟಾಗಿಂದ ಕಣ್ಣು ಮುಚ್ಚೋ ತನಕ ಮನುಷ್ಯರ ನಡುವೆನೇ ಇರೋದು, ಸಾಯೋ ತನಕನೂ. ಕೊನೆಗೂ ಮನುಷ್ಯನ ಸಹವಾಸವೇ ನಮಗೆ. ಮತ್ತೆ ಮನುಷ್ಯ ಪುತ್ರ ತಾಯಾಚೆ. ನಮ್ಮ ಜೀನ್ಸ್ಗಳೆಲ್ಲ ಯಾವುದೇ ದೊಡ್ಡ ವಂಶ ಹರಿತಿರ್ಲಿ, ಯಾವುದೇ ದೊಡ್ಡ ವಂಶದ ಸಂಸ್ಕಾರ ಜೀನ್ಸ್ ಹರಿತಿರ್ಲಿ, ಏನಿದ್ರು ಎಲ್ಲ ಮನುಷ್ಯರೇ ಇವರು. ಇಷ್ಟಿರೋದ್ರಿಂದ ಮಾನುಷೋ ಭಾವ ಏತಯೋಹೋ ದಟ್ಟದ್ಯುಮ್ನ ದ್ರೌಪದ್ಯೋಹ ಕಾಗತಿ ಮಾನುಷಾಣ. ಮನುಷ್ಯರ ಗತಿ ಏನು? ತಾತಮ್ಯದಲ್ಲಿ ಬರೋ ಮಾತು. ಇದನ್ನ ಹಾಗೆ ಅದನ್ನ ನೆನಪಿಟ್ಕೊಂಡ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಸುಲಭ. ಇಷ್ಟು ಜನ ಇಲ್ಲಿ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ, ಇವನಿಗೂ ಗೊತ್ತಾಗೋದಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇವನಿಗೆ ಹೇಗೆ ಗೊತ್ತಾಗ್ತದೆ? ಆದ್ರಿಂದ ಇವನೇನ್ ತಿಳ್ಕೊಂಡಿದ್ದಾನೆ ಅಂತಂದ್ರೆ, ಯಾರೊಬ್ರು ಸತ್ರು ಅಂತ ತಿಳ್ಕೊಳ್ಳಿ, ಈ ಜನನವನ್ನು ತಿಳ್ಕೊಳ್ಳಿ. ಇಲ್ಲಿ ಜನನ ಮರಣ ಎರಡನ್ನು ಹೇಳಿದ್ದಾರೆ. ಜನನ ಶಬ್ದದಿಂದ ಮರಣವನ್ನು ಇಟ್ಕೊಳ್ಬೇಕು ಅಂತೆಲ್ಲ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಸಹಜ. ಒಬ್ರು ಯಾರೋ ಸತ್ರು, ಸತ್ತಾಗ ಒಬ್ಬರು ಗೋಳಾಡ್ತಿದ್ರು. ಅಷ್ಟೆಲ್ಲ ಗೋಳಾಡ್ಬೇಡ್ರಿ, ವಸ್ತುತಃ ಇಷ್ಟೆಲ್ಲ ದುಃಖ ಪಡುವ ಅಗತ್ಯ ಇಲ್ಲ. ಈ ದುಃಖ ಎಲ್ಲ ನಿಮ್ ಒಳಗಿರುವ ದುಃಖ ಇಂದ್ರಿಯಾಭಿಮಾನಿ ದೈತ್ಯನಿಗೆ ಆಗ್ತಾ ಇರೋದು, ನಿಮಗೆ ಆಗ್ತಿಲ್ಲ ಅಂತ ಏನಾದ್ರು ಹೇಳಿದ್ರೆ ಆ ಸಂದರ್ಭದಲ್ಲಿ ಮನವರಿಕೆನೇ ಆಗೋದಿಲ್ಲ. ಇದೇನು ಈ ಸಂದರ್ಭದಲ್ಲಿ ವೇದಾಂತ ಹೇಳಲಿಕ್ಕೆ ಬಂದಿದ್ದೀರಲ್ಲ ನಮ್ಗೆ ಅಂತ. ಅದು ನಮಗೆ ಮರಣ ಸಂದರ್ಭದಲ್ಲಿ ಹೋಗ್ಲಿ, ಆ ಅಶೌಚದ ಸಂದರ್ಭದಲ್ಲಿ ಹೋಗ್ಲಿ, ಈಗಾದ್ರೂ ಆ ವೇದಾಂತ ಎಷ್ಟು ಅರ್ಥ ಆಗ್ತದೆ? ಆವಾಗಂತೂ ಏನೂ ಅರ್ಥ ಆಗೋದಿಲ್ಲ. ಆವಾಗ ಅವ್ರು ಏನ್ ತಿಳ್ಕೊಂಡಿರ್ತಾರೆ? ನೋಡಿ, ನನಗೆ ನನ್ನ ಬಂಧು ಸತ್ತ, ನನ್ನ ಬಂಧು ಹುಟ್ಟಿದ ಅಂತಲೇ ಅವ್ರು ತಿಳ್ಕೊತಾ ಇರ್ತಾರೆ. ಯಾಕಂದ್ರೆ ನಾವು ಒಬ್ಬನೇ ಇದ್ದೀನಿ, ಇದನ್ನೆಲ್ಲ ಈ ಜವಾಬ್ದಾರಿಯನ್ನು ಹೊರಬೇಕಾದವನು ನಾನು ಅಂತ ತಿಳ್ಕೊಂಡಿರ್ತಾನೆ. ಇದೊಂದು ಭಾರಿ ಸ್ವಾರಸ್ಯ ಸಂಗತಿ. ಏನಂದ್ರೆ ಅವನಿಗೆ ಅಹಂಕಾರ, ಮನುಷ್ಯನ ಅಹಂಕಾರ ಎಲ್ಲಿ ಬಿಡೋದಿಲ್ಲ. ಇಷ್ಟೆಲ್ಲ ದುಃಖವನ್ನು ನಾನು ಸಹಿಸಬೇಕಲ್ಲ ಅಂತ ಒಂದು, ಇಷ್ಟೆಲ್ಲಾ ದುಃಖವನ್ನು ಸಹಿಸ್ಕೊಂಡು ಬದುಕಿದ್ದೇನಲ್ಲ ಅಂತ ಆಮೇಲೆ ಹೇಳ್ಕೊತಿರ್ತಾನೆ. ಒಂದು 10 ವರ್ಷದ ತನಕ ಇಷ್ಟೆಲ್ಲಾ ದುಃಖ ಬಂತ ನನಗೆ, ನಾನು ಬದುಕಿದ್ದೇನೆ ನೋಡಿ ಅಂತ. ಇವನ ಅಹಂಕಾರ ಎಲ್ಲೂ ಬಿಡೋದಿಲ್ಲ. ಒಂದು ದೇವ್ರ ಪೂಜೆ ಮಾಡ್ಲಿಕ್ಕೆ ಕೂತ್ರೆ ಅಹಂಕಾರ, ಅಡಿಗೆ ಮಾಡಿದ್ರೆ ಅಹಂಕಾರ, ಅದನ್ನು ಉಣ್ಣುವಾಗ ಅಹಂಕಾರ, ಶಾಸ್ತ್ರ ಕೇಳುವಾಗ ಅಹಂಕಾರ, ಶಾಸ್ತ್ರ ಹೇಳುವಾಗ ಅಹಂಕಾರ, ಸಾಯುವಾಗ ಅಹಂಕಾರ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬದುಕಿದ್ದೇನೆ, ನಾನು ಸತ್ವ ಎಂತದ್ದು. ಅವ್ನು ಯಾರು ಹೊಗಳವರು ಇರ್ತಾರೆ ಕೆಲವರು. ನೀವಾದ್ರೂ ಇದನ್ನ ಸೇರಿಸ್ಕೊಂಡ್ರಿ, ಬೇರೆಯವ್ರಿಗೆ ಆಗ್ತಿರ್ಲಿಲ್ಲ ಅಂತ. ಈ ಮನುಷ್ಯನ ಸ್ವಭಾವ ಇದು. ಅವನಿಗೆ ಗೊತ್ತೇ ಆಗೋದಿಲ್ಲ ಕೊನೆ ತನಕ. ಅವನ ಅಹಂಕಾರ, ಅವನ ಭ್ರಮೆಗಳು ಅವನನ್ನು ಯಾವತ್ತೂ ಕಂಟ್ರೋಲ್ ಮಾಡ್ತಾ ಇರ್ತವೆ. ಅದನ್ನ ಅವನಿಗೆ ಯಾವಾಗ ಗೊತ್ತಾಗೋದಿದೆಲ್ಲ ಇಷ್ಟು ಜನ ಅಲ್ಲಿದ್ದಾರೆ ಅಂತ ಹೇಳಿ. ಆದ್ರಿಂದಲೇ ಅದೇನು ಗೊತ್ತಾಗೋದಿಲ್ಲ ಅವನಿಗೆ. ಹೀಗೆ ಆ ದೇವತೆಗಳೇ ಮತ್ತೆ ಮಧ್ಯಮ ಜೀವರಿಗೆ ಮತ್ತೆ ಅಸುರರಿಗೆ ಹೇಗೆ ಯಾವ್ಯಾವ ದುಃಖಗಳಾಗ್ತವೆ ಅಂತ ತಿಳ್ಕೋಬೇಕು. ಇದರಿಂದ ನಾವು ತಿಳ್ಕೊಳ್ಬೇಕಾದ ದೊಡ್ಡದೇನು ಒಂದು ಸಂಗತಿ ಏನು ಅಂತಂದ್ರೆ, ಎಷ್ಟೆಲ್ಲ ಮಹತ್ವದ ದುಃಖ ಬಂದರೂ ಕೂಡ ಅದನ್ನ ಹಂಚ್ಕೊಳ್ಳಿಕ್ ಜನ ಇದ್ದಾರೆ ಕೆಲವರು. ಪರಮಾತ್ಮ ನಮಗೆ, ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ತಂದೆ ತಾಯಿ ಅತ್ತೆ ನಾವು ಅವ್ರು ಮಾತ್ರ ಅಲ್ಲ, ನಾವು ಸಹಜವಾಗಿ ಕೊಟ್ಬಿಟ್ಟಿದ್ದಾನೆ ಕೆಲವರನ್ನು ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಸುಖವನ್ನು ಹಂಚಿಕೊಳ್ಳಿಕ್ಕೆ.
ನೀವು ದುಃಖದ ಒತ್ತಡ ಎಲ್ಲ ಅವ್ರಿಗೆ ಹೋಗ್ತದೆ. ದುಃಖ ಕಾಲಕೂಟ ವಿಷ ಪ್ರಭಾವ ಕಳ್ಕೊಂಡು ರುದ್ರನ ಕೈಗೆ ಬಂದಂತೆ ದುಃಖ ಎಲ್ಲ ತನ್ನ ಪ್ರಭಾವ ಕಳ್ಕೊಂಡು ನಮ್ಗೆ ಬಂದಿದೆ. ಇದು ಭಗವಂತನ ಕರುಣೆಗೊಂದು ದ್ಯೋತಕ ಇದು. ಆದ್ರಿಂದ ನಾವು ಆಯ್ತು ಅಂತೂ ಇಷ್ಟಾದ್ರೂ ಕಡಿಮೆ ಮಾಡಿಸಿದೆಯಲ್ಲ, ಇದನ್ನೇ ದೊಡ್ಡದು ಅಂತ ನಾವು ತಿಳ್ಕೊಂಡಿದ್ದೇವೆ, ಅದು ಇಷ್ಟಾದ್ರೂ ನಾವು ಕಡಿಮೆ ಮಾಡಿಸಿದೆಯಲ್ಲ ಅಂತ ನಾವು ಆ ಸಂದರ್ಭದಲ್ಲಿ ಭಗವಂತರನ್ನ ಶರಣಾಗತರಾಗಬೇಕು. ಸ್ವಲ್ಪ ಯಾವತ್ತೂ ಕೂಡ ನಾವು ಅಂತರ್ಮುಖಿಗಳಾಗ್ಲಿಕ್ಕೆ ಕಲಿಬೇಕು. ನಾವು ಬಹಿರ್ಮುಖಿಗಳಾಗೋದ್ರಿಂದ ಈ ಸಮಸ್ಯೆ. ಯಾರು ಸತ್ರು ಆ ವಾತಾವರಣದಲ್ಲೂ ನಾವು ಬಹಿರ್ಮುಖಿಗಳೇ, ಯಾರು ಹುಟ್ಟಿದ್ರೆ ಅಲ್ಲೂ ಬಹಿರ್ಮುಖಿಗಳೇ. ಯಾವತ್ತು ನಮ್ಮ ಶರೀರ ಏನ್ ಮಾಡ್ತಿರ್ತದೆ, ಇದಕ್ಕೆ ಬಾಹ್ಯ ಸಂವೇದನೆಗಳೇನು, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು, ಇದರಲ್ಲೇ ಮುಳುಗಿರ್ತೀವಿ ಹೊರತು ಒಳಗಿನ ಬಗ್ಗೆ ನಮ್ಗೆ ಆಲೋಚನೆ ಹೋಗೋದೇ ಇಲ್ಲ. ಅಷ್ಟು ರಹಸ್ಯವಾಗೇ ಇದೆ ಒಳಗಿನ ತತ್ವ, ಒಳಗಿನ ಪ್ರಪಂಚ. ಆ ಒಳಗಿನ ಪ್ರಪಂಚದ ಒಂದು ಪ್ರಪಂಚ ಇದು, ಪ್ರಪಂಚದ ಒಂದು ವಿವರಣೆ ಇದು. ಅದನ್ನು ಇವತ್ತು ನೋಡಿದ್ದೇವೆ. ಇಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ, ದೇಹ, ಇಂದ್ರಿಯ, ಮತ್ತೆ ಮನಸ್ಸು, ಪ್ರಾಣ, ಧೀ, ಈ ಎಲ್ಲ ತತ್ವಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳ ಅಂತರ್ಯಾಮಿ ಆದಂತಹ, ಜೀವಾಭಿಮಾನಿ ಆದಂತಹ ಭಾರತೀಯ ಮುಖ್ಯ ಪ್ರಾಣನ ಅಂತರ್ಯಾಮಿ ಆದಂತಹ ಪರಮಾತ್ಮನಿಗೂ ಕೂಡ ಸ್ವಾರಸ್ಯ ಅಂದ್ರೆ ಜೀವ ಅಂತಾನೆ ಹೆಸರಿದೆ. ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧ ಅಂತ ಅರ್ಥ ಅಲ್ಲ. ಅನೇನ ಜೀವೇನ ಅನುಪ್ರವಿಶ್ಯ ಪೇಪೀಯಮಾನ ಮೋದಮಾನ ತಿಷ್ಠತಿ ಅಂತ ಒಂದು ವೇದವಾಕ್ಯ ಇದೆ. ಯಾಕೆ ಅವನು ಜೀವ ಅಂತಂದ್ರೆ, ಜೀವ ಪ್ರಾಣಧಾರಣೆ ಅಂತ ಧಾತು. ಪ್ರಾಣವನ್ನು ಯಾರು ಹಿಡಿದಿಟ್ಕೊಂಡಿದ್ದಾನೆ ಅವನೇ ಜೀವ. ನಿಜವಾಗಿ ನಮ್ಮ ಪ್ರಾಣವನ್ನು ಹಿಡಿದಿಟ್ಕೊಂಡಿರೋವನು ಅವನೇ ಅಲ್ಲ. ಅದನ್ನ ಅವನೇ ಮಹಾಜೀವ ಅಂದ್ರೆ ಅವನೇ. ಅವನು ಜೀವ ಅಂತ ಅಂದ್ಮೇಲೆ ಲಕ್ಷ್ಮೀದೇವಿ ಸಹಜವಾಗಿಯೇ ಜೀವ. ಅವಳನ್ನು ಜೀವ ಅಂತ ಅಕಾರಾಂತವಾಗಿ ಕರೆದು ತಪ್ಪಿಲ್ಲ. ಸ್ತ್ರೀ ಆದ್ರಿಂದ ಜೀವ ಅಂತ ಕರೆಯೋಣ. ಅವನು ಜೀವ, ಅವಳು ಜೀವ. ಈ ಜೀವ ಮತ್ತು ಜೀವ ಶಬ್ದವಾಚ್ಯರಾದ ಲಕ್ಷ್ಮೀನಾರಾಯಣನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ ಮಸ್ತು.